ಆತ್ಮೀಯ ಕನ್ನಡಿಗರೇ, ನಮಸ್ಕಾರ. ನಾವು ವಿಶೇಷ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕೆ, ಆ ವ್ಯಕ್ತಿಯ ಸಾಧನೆಯನ್ನ ಕೊಂಡಾಡೋದಕ್ಕೆ ಮತ್ತು ಆ ಸಾಧನೆಗಾಗಿ ಆ ವ್ಯಕ್ತಿ ತುಳಿದ್ನಲ್ಲ ಆ ಕಲ್ಲು ಮುಳ್ಳಿನ ದಾರಿ, ಅದನ್ನು ತಿಳಿದು ನಮ್ಮ ಲೈಫಲ್ಲಿ ಏನಾದರೂ ಮಾಡ್ಬೋದಾ ಗುರು, ಈ ರೀತಿ ಬದುಕ್ಬೋದಾ ಗುರು ಅನ್ನೋ ಲೆವೆಲ್ಗೆ ಅವರ ಕತೆ ಇದೆ. ಆ ಕಥೆನ ತಿಳಿಯೋದಕ್ಕೋಸ್ಕರ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ನಡುರಾತ್ರಿ ಆಗಿದೆ, ನಿಮಗಿದು ರಾತ್ರಿನ ಹಗಲು ಕಾಣಲ್ಲ, ಬಟ್ ಆದರೆ ನಾವು ನಡುರಾತ್ರಿ ಆ ಮನುಷ್ಯನಿಗಾಗಿ ಕಾದು ಆ ಮನುಷ್ಯ ಬರೋದಕ್ಕೆ ತಿಳಿದು, ಸರ್ ನಿಮ್ಮನ್ನು ಮಾತಾಡಿಸ್ಲೇಬೇಕು, ನಿಮ್ಮ ಬಗ್ಗೆ ತಿಳ್ಕೊಬೇಕು, ನಿಮ್ಮ ಜರ್ನಿ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಆಗಬೇಕು ಅನ್ನೋ ವಿಚಾರಕ್ಕೆ ಅವರಿಗಾಗಿ ನಾನು ಹುಡ್ಕೊಂಡು ಬಂದಿದ್ದೀನಿ. ಏನೂ ಇಲ್ಲದೆ ಸೊನ್ನೆ ಬೆಂಗಳೂರು ಹಾಗೆ ಬರೀ ಕೈಗೆ ಬಂದವ್ರಿಗೆ ಎಷ್ಟು ಕೈ ಹಿಡಿದು ಕಾಪಾಡುತ್ತೆ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಅನ್ನೋದನ್ನ ಇವ್ರ ಕತೆ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಆ ವ್ಯಕ್ತಿಯ ಹೆಸರು ರಾಮ್ ಗೌಡ, ಒನ್ ಅಂಡ್ ಓನ್ಲಿ ರಾಮ್ ಗೌಡ ಅಂತ. ಸರ್ ನಮಸ್ಕಾರ. ಸರ್ ಥ್ಯಾಂಕ್ ಯು. ಹೈದರಾಬಾದಿಂದ ನಮಗೋಸ್ಕರ ಬಂದು ಮಾತಾಡ್ತಿದ್ದಾರೆ. ಬಟ್ ನೀವು ಇಲ್ಲಿದ್ರೂ ಕೂಡ ನಮ್ಗೆ ಸಿಗ್ತಿದ್ದಿಲ್ಲ. ದಿಲ್ಮಾರ್ ಆ ಒಂದು ಸಿನಿಮಾ ನಮ್ಗೆ ಇಲ್ಲಿ ಬಂದು ಕೂರ್ಸ್ಕೊಂಡಿದೆ. ಆ ಒಂದು ಅಚ್ಚರಿ, ಆ ಟ್ರೈಲರ್ ನೋಡಿ ಅಯ್ಯೋ ಅಂತ ಬಂದಿರೋದು. ಎಸ್ ಸರ್, ರಾಮ್ ಗೌಡ್ರು ಅವ್ರದ್ದೇ ಆದ ಪ್ರೊಡಕ್ಷನ್ ಯೂನಿಟ್ ನ ಹಮ್ಮಿಕೊಂಡಿದ್ದಾರೆ. ಅನೇಕ ವಾಹಿನಿಗಳಿಗೆ ತಮ್ಮ ಅದ್ಭುತವಾದ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಇದೆಲ್ಲ ನಮ್ಗೆ ಅಷ್ಟೇ ಗೊತ್ತಿತ್ತು. ಬಟ್ ಆದ್ರೆ ನಿಮ್ ಬಗ್ಗೆ ಒಂದಷ್ಟು ತಿಳ್ಕೊಬೇಕು ಅಂತ ನಮ್ಗೆ ಆಸೆ. ಸರ್, ನೀವು ಬೆಂಗಳೂರಿಗೆ ಬಂದಾಗ ಬರೀ ಕೈಯಲ್ಲಿ ಬಂದಿದ್ರಿ ಅಂತ ಹೇಳಿ ಸ್ನೇಹಿತರೆಲ್ಲ ಹೇಳ್ತಾ ಇದ್ರಪ್ಪ. ನೀವ್ ಯಾಕೆ ಬೆಂಗಳೂರಿಗೆ ಬಂದ್ರಿ? ಸರ್, ನಾನು ಬೆಂಗಳೂರು ಬಂದಿದ್ದೇನೆ ನಾನು ಹೀರೋ ಆಗ್ಬೇಕಂತೇಳಿ. ನನಗೆ ಚಿಕ್ಕ ಹುಡುಗನಲ್ಲಿಂದನೂ ನನಗೆ ಹೀರೋ ಆಗ್ಬೇಕನ್ನೋದೊಂದು ದೊಡ್ಡ ಗುರಿ ಇತ್ತು, ಕನಸಿತ್ತು. ಶುಕ್ರವಾರ ನಾನು ರಿಯಲ್ ಲೈಫಲ್ಲೇ ನಾನು ಹೀರೋ ಆಗ್ಬೇಕಂತ ಮೆಂಟಲಿ ನಾನು ಅವಾಗಲೇ ಫಿಕ್ಸ್ ಆಗಿದ್ದೆ. ಯಾಕೆ ಅಂತಂತಂದ್ರೆ, ಶುಕ್ರವಾರ ಬಂದ್ರೆ ನಮ್ಗೆ ಪೇಪರ್ ನೋಡೋವಂತ ಒಂದು ಹುಚ್ಚು ಅವಾಗ್ಲೇನೆ. ಯಾವ ಸಿನಿಮಾ ರಿಲೀಸ್ ಆಗ್ತಿದೆ, ನಾವು ಊರಲ್ಲಿ ಇರ್ತಿದ್ವಿ. ನಮ್ದು ತುಮಕೂರು ಹತ್ರ ಸಿರಾ, ನಮ್ದು ಸಿರಾ ಹತ್ರ ಮಾನಂಗಿ ತಾಂಡ ಅಂದ್ಬಿಟ್ಟು ನಮ್ಮ ಊರ ಹೆಸರು. ನಾವೊಂದು ರೈತ ಕುಟುಂಬದಿಂದ ಬಂದಂತ ಒಂದು ಫ್ಯಾಮಿಲಿ. ಇವತ್ತು ನಾವು ರೈತರೇನೆ, ಊರಲ್ಲೂ ನಮ್ದೆಲ್ಲ ತೋಟ ಕೆಲಸ ಕಾರ್ಯಗಳೆಲ್ಲ ಇವತ್ತು ರೈತರೇ ನಾವು. ಇಡೀ ನಮ್ಮ ಕುಟುಂಬದಲ್ಲೇ ಯಾರು ಇಂಡಸ್ಟ್ರಿನ ನೋಡಿಲ್ಲ, ಬಂದೂ ಇಲ್ಲ ಯಾರು. ಸಿನಿಮಾ ನೋಡ್ತಿದ್ದ ಅಷ್ಟೇ. ನಮ್ಮ ತಾತನ ಕಾಲದಲ್ಲಿ ನಾಟಕಗಳು ಆಡ್ತಿದ್ರು ಅಷ್ಟೇ. ಅದು ಬಿಟ್ರೆ ಸಿನಿಮಾ ಅನ್ನೋದು ಗೊತ್ತೇ ಇಲ್ಲ ನಮಗೆ, ಏನಂತಾನೆ ಗೊತ್ತಿರಲಿಲ್ಲ. ನನಗೆ ಚಿಕ್ಕ ಹುಡುಗ ಆದಾಗಿಂದನೂ ನನಗೆ ಸಿನಿಮಾ ಅಂದರೆ ತುಂಬ ಹುಚ್ಚು. ನನಗೆ ಅಂಬರೀಷ್ ಸರ್ ಸಿನಿಮಾಗಳಾಗಿರ್ಬೋದು, ರಾಜ್ಕುಮಾರ್ ಸರ್ ಸಿನಿಮಾಗಳಾಗಿರ್ಬೋದು, ಅಂದರೆ ಏನೋ ಒಂಥರ ನಮಗೆ ಹೇಗೆ ತೆಗಿತಾರೆ, ಹೇಗೆ ಮಾಡ್ತಾರೆ, ನಾವು ಹಂಗೆ ಮಾಡ್ಬೇಕಲ್ವ, ನಾವು ಹಂಗೆ ಆಗ್ಬೇಕಲ್ವ. ನಾನು ರವಿಚಂದ್ರನ್ ಸರ್ ಸಿನಿಮಾಗಳಾಗಿರ್ಬೋದು, ಅದೇ ಎಲ್ಲಾನು ತುಂಬಾ ಕುತೂಹಲ ಇರೋದು. ಅಯ್ಯೋ ಚುಚ್ಚಿಬಿಟ್ರೆ ಸತ್ತೋಗ್ಬಿಡ್ತಾರಲ್ವಾ, ಅಯ್ಯೋ ಹೊಡೆದು ಬಿಟ್ರು, ಹೆಂಗ್ ಬಂದ್ರು, ಆ ಬ್ಲಡ್ ಎಲ್ಲ ಬರ್ತಿದೆ, ಹೊಡಿ ಸಾಯ್ಸು ಚುಚ್ಚು ಅನ್ನೋ ತರ ಒಂದು ಕ್ರೇಜ್ ನಮ್ಗೆ ಅವಾಗ ಹುಡುಗರಲ್ಲಿ. ಅದಕ್ಕೋಸ್ಕರನೇ ನಾನು ಏನ್ ಮಾಡಿದೆ, ಏನಾದ್ರೂ ಮಾಡಿ ಇಂಡಸ್ಟ್ರಿಗೆ ಹೋಗ್ಬೇಕು. ಏನೂ ಗೊತ್ತಿಲ್ಲ, ದಾರಿ ಅನ್ನೋದೇ ಇಲ್ಲ ನನಗೆ. ಇಂಡಸ್ಟ್ರಿಗೆ ಹೇಗೆ ಹೋಗೋದು ಅನ್ನೋದು ನನಗೊಂದು .% ನನಗೆ ಗೊತ್ತಿಲ್ಲ ಇಂಡಸ್ಟ್ರಿಗೆ ಬರೋದು ಹೇಗೆ ಅಂತ. PUC ಓದುವಾಗ್ಲೂ PU ಮಾಡುವಾಗ್ಲೂ ನನಗೆ ಇದೇ ಹುಚ್ಚು, ಬೆಂಗಳೂರು ಹೋಗ್ಬೇಕು. ನಮ್ಮನ್ನ ಬೆಂಗಳೂರು ಅಂದ್ರೆ ನಮ್ಮ ಮನೆಗಳಲ್ಲಿ ಒಂದು ಭಯ, ಅಯ್ಯೋ ಹೋಗಿ ಏನ್ ಮಾಡ್ತಾರಂತ. ನಾವು PU ಮಾಡುವಾಗ್ಲೂ ಸಮೇತ ನನ್ನ ಉದ್ದೇಶ ಏನಾಗಿತ್ತು ಅಂತಂದ್ರೆ, ನಾನು ಏನಾದ್ರೂ ಮಾಡಿ ನಾನು ಸಿನಿಮಾಗೆ ಹೋಗೋದಕ್ಕೆ ಏನ್ ದಾರಿ ಬೇಕೋ ಅದೇ ದಾರಿಲೇ ಹೋಗ್ಬೇಕು. ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲು ಸೋಮಶೇಖರ್ ಅಂತ, ನಾನು ಅವ್ರನ್ನ ತುಂಬಾ ನೆನಪಿಸ್ಕೊಬೇಕು. ಎಲ್ಲೂ ಇವತ್ತಿನವರೆಗೂ ಮಾತಾಡಿಲ್ಲ, ಮನ್ಸಲ್ಲೇ ಇದ್ದಾರೆ ನನಗೆ ಅವರು. ನಾನು ಓದಿದಂಥ ಕಾಲೇಜು ಸಿರಾದಲ್ಲಿ ರಂಗನಾಥ PU ಕಾಲೇಜ್ ಅಂತ ಇದೆ. ಅವರು ಪ್ರಜಾವಾಣಿ ರಿಪೋರ್ಟರ್ ಆಗಿದ್ರು. ಅವ್ರ ಹತ್ರ ಕೇಳಿದೆ ನಾನು, ನನ್ನ ತಂದೆ ಫ್ರೆಂಡ್ ಕೂಡ ಅವರು, ಪ್ರಿನ್ಸಿಪಲ್ ಅವರು, ನನಗೆ ಸಿನಿಮಾಗೆ ಹೋಗ್ಬೇಕು, ಏನು ಮಾಡಬೇಕು ನಂಗೆ ಗೊತ್ತಿಲ್ಲ. ನನಗೆ ನೀವು ರಿಪೋರ್ಟರ್ ಅಲ್ವಾ, ನೀವು ಡೈಲಿ ಎಲ್ಲ ನ್ಯೂಸ್ ಬರ್ತಿರುತ್ತೆ, ಅದಕ್ಕೆ ಅವ್ರು ಏನಂತಂದ್ರು, ಜರ್ನಲಿಸಮ್ ಮಾಡಿದ್ರೆ ರಿಪೋರ್ಟ್ರಾಗಿ ಸೇರ್ಬೋದು, ಟಿ ಚಾನಲ್ಗಳಲ್ಲಿ ರಿಪೋರ್ಟರ್ ಆದಾಗ ಹಂಗಿಂದಾಗಿ ಒಂದು ಲಿಂಕ್ ಸಿಗುತ್ತೆ. ಅದು ಮಾಡಿದ್ರೆ ಹೆಂಗೋ ಒಂದು ಆಗುತ್ತೆ, ನಿಮಗೆ TV ಕನೆಕ್ಷನ್ ಆಗುತ್ತೆ, ಅಲ್ಲಿಂದ ಬೇರೆ ಯಾರೋ ಒಬ್ರು ಕನೆಕ್ಟ್ ಆಗ್ತಾರೆ ಅಂತಂದರೆ ಅವತ್ತಿಂದನೂ ಮೆಂಟಲಿ ನಾನು PUC ನಲ್ಲಿ ಇದ್ದೀನಿ. ನಾನು ಓಕೆ ಜರ್ನಲಿಸಮ್ ಮಾಡಬೇಕು. ಅಲ್ಲಿ ಮಾಡಿದ್ರೆ ಪೇಪರ್ಗೋ, ನ್ಯೂಸ್ಗೋ, TVಗೋ ಎಲ್ಲೋ ಒಂದು ಕಡೆ ರಿಪೋರ್ಟರ್ ಆಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು, ಏನೋ ಒಂದು ಮಾಡ್ಬೋದು. ನನಗೆ ಅದೂ ಏನೂ ಗೊತ್ತಿಲ್ಲ, ಜರ್ನಲಿಸಮ್ ಅಂದ್ರೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ
ಓಕೆ ಪೇಪರ್ಗೆ ಬರೀತಾರೆ ಗೊತ್ತಾ, ನಾವು ಹುಡುಗರಾಗಿದ್ದಾಗ ಅಂದ್ಕೊಂಡಿದ್ದು ಪೇಪರ್ಗೆ ಏನೋ ಬರೀತಾರೆ, ಅಲ್ಲೇನೋ ಆಕ್ಸಿಡೆಂಟ್ ಆಯ್ತು ಅದನ್ನ ಸುದ್ದಿ ಕೊಡ್ತಾರೆ ಹೇಳ್ತಾರೆ. ನಮ್ಗೆ ಅಷ್ಟು ಅನುಭವ ಇಲ್ಲ. ನಾವು ಟಿವಿ ಅನ್ನೋದು ಸಮೇತ ನಾವಾಗ ವಾರಕ್ಕೊಂದ್ಸಲಿ ಸಿನಿಮಾಗಳು ಬರೋದು, ಚಿತ್ರಮಂಜರಿ ಬರೋದು, ಅದನ್ನ ಊರುಗಳಲ್ಲೆಲ್ಲ ಒಂದು ಟಿವಿ ಹಾಕೊಂಡು ಒಂದ್ ಕಡೆ ಕುತ್ಕೊಂಡು ನೋಡೋದೇ ಒಂದು ಹಬ್ಬ, ನಮ್ಗೊಂಥರ ಖುಷಿಯಾಗಿರೋದು. ಸಿಡಿಗಳನ್ನ ತಂದು VCRಗಳನ್ನ ತಂದು, ಅವಾಗಿತ್ತು VCR ಇತ್ತವಾಗ, VCR ಇತ್ತವಾಗ, ಅಷ್ಟು ಹುಚ್ಚು ನಮ್ಗೆಲ್ಲ. ಅಲ್ಲಿಂದ ತುಮಕೂರಲ್ಲಿ ನಾನು ಜರ್ನಲಿಸಮ್ ಸೇರಿದೆ. ಅಲ್ಲಿಂದ ಮುಗ್ದಂತ ನೆಕ್ಸ್ಟ್ ಡೇನೆ ನಾನು ಬೆಂಗಳೂರು ಬಂದೆ. ನನ್ನ ತಾಯಿ ಇಲ್ಲ, ನನ್ನ ತಾಯಿಗೆ ಹೇಳಿದ್ದೆ ನಾನು, ನನ್ನ ತಾಯಿ ಒಂದು ಡಿಗ್ರಿ ಅಂತ ಮುಗಿಸ್ಕೊ, ನಾನೇನು ಕೇಳಲ್ಲ ನಿನ್ನ ಹತ್ರ, ನಂಗೊಂದು ಡಿಗ್ರಿ ಎಲ್ಲರೂ ಓದಿದ್ದಾರೆ, ನೀನು ನಮ್ಮ ಕುಟುಂಬದಲ್ಲಿ ಒಂದು ಡಿಗ್ರಿ ಅಂತ ಮಾಡ್ಕೊ ಅಂತ ನನ್ನ ತಾಯಿದೊಂದು ದೊಡ್ಡ ಕನಸಾಯಿತು. ನಾನು ಇಲ್ಲಿಗೆ ಬರೋದಕ್ಕೆ ನನ್ನ ತಾಯಿನೂ ನನಗೆ ತುಂಬ ಸ್ಫೂರ್ತಿ ಕೊಟ್ಟಂಥದ್ದು ನನ್ನ ತಾಯಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಆಪೋಸಿಷನ್ ಮಾಡಿದ್ರು, ಏನೋ ಹೋಗ್ತದಾನೆ ಇಂಡಸ್ಟ್ರಿಗೆ ಹೋಗ್ತದಾನೆ, ಅಲ್ಲೆಲ್ಲ ಹಾಳಾಗೋಯ್ತಾನೆ, ಹೇಳೋ ಮಾತು ಕೇಳಲ್ಲ. ಆದರೆ ನಮ್ಮ ಕುಟುಂಬದಲ್ಲಿ ನಾನು ಮೊದಲಿಂದನೂ ಹೇಳೋ ಮಾತು ಏನೂ ಕೇಳ್ತಿಲ್ಲ. ನನಗೆ ಏನನ್ಸುತ್ತೆ ನಾನು ಅದು ಮಾಡ್ತಿದ್ದೆ, ನೇರವಾಗಿ ಮಾತಾಡ್ತಿದ್ದೆ. ಹಾಳಾಗೋದ, ಅವ್ರ ತಾಯಿನೂ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾಳೆ, ಈಗೆಲ್ಲ ಮಾತಾಡಿದ್ರು. ನಾನು ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಿಲ್ಲ. ನನ್ನ ತಾಯಿಗೆ, ನನ್ನ ತಂದೆ ತಾಯಿಗೆ ನಾನು ಏನು ಅನ್ನೋದು ಗೊತ್ತಿತ್ತು, ನನ್ನ ಕುಟುಂಬಕ್ಕೆ ನಾನು ಏನು ಅನ್ನೋದು ಗೊತ್ತಿತ್ತು. ಯಾರೇನು ಅಂದ್ಕೊಂಡ್ರು ನಾನು ಅದಕ್ಕೆ ತಲೆ ಕೆಡ್ಸ್ಕೊಳೋದಕ್ಕೂ ಅಲ್ಲ. ಬಟ್ ನನ್ನ ತಾಯಿಗೆ ಒಂದು ಮಾತು ಕೊಟ್ಟಿದ್ದೆ, ನಾನು ಮತ್ತೆ ಓದು ಅಂತ ಹೇಳೋಕೆ ಹೋಗ್ಬೇಡಿ, ನನಗೆ ಇಷ್ಟ ಇಲ್ಲ, ನಿನಗೋಸ್ಕರ ನಾನು ಡಿಗ್ರಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೆ. ಪೊಲಿಟಿಕಲ್ ಸೈನ್ಸ್ ಎಕ್ಸಾಮು ಲಾಸ್ಟ್ ಡೇ ನನಗೆ ನೆನಪಿದೆ, 2006 ಜೂನ್ 12ನೇ ತಾರೀಕು ಎಕ್ಸಾಮ್ ಮುಗಿದಿದ್ದು ನೆಕ್ಸ್ಟ್ ಡೇ ಅವತ್ತೇ ಊರಿಗೆ ಹೋಗ್ತೀನಿ. ದುಡ್ಡಿರಲ್ಲ ನನ್ನ ಹತ್ರ. ನನ್ನ ತಾಯಿಗೆ ದುಡ್ಡು ಕೇಳ್ತೀನಿ, ದುಡ್ಡಿಲ್ಲ, ಏನು ನೀನು ತಮಾಷೆ ಮಾಡ್ತಿದ್ಯಾ, ಆಟ ಆಡ್ತಿದ್ಯಾ ಅಂತಾರೆ. ಅಲ್ಲಿಂದ ನಂಗೆ ಗೊತ್ತಿಲ್ಲ, ದುಡ್ಡು ಬೇಕು ನನಗೆ, 50 ರೂಪಾಯಿ 10 ರೂಪಾಯಿ ತಿಂಗಳಿಗೆ 50 ರೂಪಾಯಿ ಪೋಸ್ಟ್ ಆಫೀಸ್ ಕಟ್ಟರು. ನಂಗೆ ಅದು ಬಿಡಿಸ್ಕೊಡು ಅಪ್ಪಂಗೆ ಗೊತ್ತಿಲ್ದಂಗೆ ಅಂತ ಹೇಳ್ತೀನಿ. ನಮ್ಮ ತಾಯಿ ಹತ್ರ ಸೈನ್ ಹಾಕ್ಸ್ಕೊಂಡು ನಾನೇ ಪೋಸ್ಟ್ ಆಫೀಸಲ್ಲಿ 5,500 ರೂಪಾಯಿ ಏನೋ ಬರುತ್ತೆ ದುಡ್ಡು, ಅದನ್ನು ಬಿಡಿಸ್ಕೊಂಡು ನೆಕ್ಸ್ಟ್ ಜೂನ್ 14, 2006 ಬೆಂಗಳೂರಿಗೆ ಕೆಂಪು ಬಸ್ ಹತ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡು ಬರ್ತೀನಿ. ಏನೂ ಗೊತ್ತಿಲ್ಲ ನನಗೆ, ಏನೂ ಗೊತ್ತಿಲ್ಲ ನನಗೆ. ಬೆಂಗಳೂರಲ್ಲಿ ಎಲ್ಲಿ ಉಳ್ಕೊಳ್ಬೇಕು ಇಲ್ಲ, ನನಗೆ ಈ ವಿಷಯದಲ್ಲಿ ನನಗೆ ಯಾವ ಸಂಬಂಧಿಕರು ಇಲ್ಲ. ನನಗೆ ನನ್ನ ಸಿನಿಮಾ TV ಅನ್ನೋ ವಿಷಯದಲ್ಲಿ ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ನನಗೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ್ನ ತುಂಬ ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ, ದಿವಾಕರ್ ಅಂತಂದ್ಬಿಟ್ಟು ಅವನ ಹೆಸರು. ನನಗೂ ಡೈರೆಕ್ಟಾಗಿ ಫ್ರೆಂಡ್ ಅಲ್ಲ ಅವನು, ನನ್ನ ಡಿಗ್ರಿ ನನ್ನ ಫ್ರೆಂಡ್ ಬ್ರದರ್ ಅವನು. ಅವ್ನು ಕೇಳ್ಕೊಂತೀನಿ, ಬೆಂಗಳೂರು ಹೋಗ್ತಿದ್ದೀನಿ ಕಣೋ, ಉಳ್ಕೊಳಕ್ಕೆ ಜಾಗ ಬೇಕು, ನನಗೇನೂ ಗೊತ್ತಿಲ್ಲ, ನಾನು ಅಲ್ಲಿ TV ಸಿನಿಮಾ ಏನಾದರೂ ಮಾಡಬೇಕು, ಹೋಗಿ ಅವನು ನಾವು ಹೇಳ್ತಾನೆ, ನಮ್ಮ ಅಣ್ಣ ಇದ್ದಾನೆ ಕಣೋ, ಹೋಗು ಹೇಳ್ತೀನಿ, ನಾನು ಸಪೋರ್ಟ್ ಮಾಡ್ತೇನೆ ಅಂತಂದಾಗ ಅಲ್ಲಿಂದ ಬೆಂಗಳೂರು ಬಂದು ರಾಜಾಜಿನಗರ ಶನ್ಮಾತ್ಮ ದೇವಸ್ಥಾನ ಹತ್ರ ಇಳ್ಕೊಂತೀನಿ. ನವರಂಗ್ ಸಿಗ್ನಲಲ್ಲಿ ಇಳಿದ್ದು, ಅಲ್ಲಿಂದ ಭಾಷಮ್ ಸರ್ಕಲ್ ಹೋಗ್ಬೇಕು. ಭಾಷಮ್ ಸರ್ಕಲ್ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಅವ್ನು ಫೋನ್ ಎತ್ತಲ್ಲ. ಅವನು ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಫೋನ್ ಎತ್ತಾನೆ, ಇಲ್ಲಿ ಅಪ್ಪಿ ಇದಕ್ಕೆ ಬಂದ್ಬಿಡ, ಭಾಷಮ್ ಸರ್ಕಲ್ ಅಂತ ಇದೆ, ಇಲ್ಲಿ ಕೆನರಾ ಕೆಫೆ ಅಂತಿದೆ, ಅಲ್ಲಿಗೆ ಬಂದ್ಬಿಡು ಅಂತಾನೆ. ನನಗೆ ಅದು ಎಲ್ಲಿದೆ ಅಂತನೂ ಗೊತ್ತಿಲ್ಲ, ಅದು ಹೇಗೆ ಹೋಗೋದಂತನೂ ಗೊತ್ತಿಲ್ಲ. ನಾನೇನು ಮಾಡ್ತೀನಿ, ಅಲ್ಲಿ ಯಾರನ್ನ ಕೇಳ್ಕೊಂಡು, ಸರ್ ಇಲ್ಲಿ ಭಾಷಮ್ ಸರ್ಕಲ್ ಎಲ್ಲಿದೆ ಅಂತಂದಾಗ, ಇಲ್ಲೇ ಮುಂದೆ ಇದೆ ಹೋಗಪ್ಪ ಅಂತಂತಾರೆ. ಒಂದು ಬ್ಯಾಗ್ ಇಟ್ಕೊಂಡು ಅಲ್ಲಿಂದ ನಡ್ಕೊಂಡೆ ದಾರಿ ಕೇಳ್ಕೊಂಡು ಹೋಗ್ತೀನಿ. ಭಾಷಮ್ ಸರ್ಕಲ್ ಹತ್ತಿರ್ತಾರೆ ಒಂದು ಚಿಕ್ಕ ರೂಮಲ್ಲಿ ಉಳ್ಕೊಂತೀನಿ. ಅಲ್ಲಿಂದ ಬೆಂಗಳೂರಿಗೆ ಬಂದೆ ತಿಂಗಳ 100 ರೂಪಾಯಿ ಕೊಡ್ಬೇಕಲ್ಲಿ ಆ ರೂಮ್ ಅಲ್ಲಿ. ಅಂದರೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾವೆಲ್ಲ ರೆಡಿ ಆಗಬೇಕು, ಬಟ್ಟೆ ಹೋಗೆಲ್ಲ ಹಾಕ್ಕೊಳ್ಬೇಕು. ಅಲ್ಲಿಂದ ಹುಡುಕಾಟ ಸ್ಟಾರ್ಟ್ ಆಯಿತು, ಏನಾದರೂ ಮಾಡ್ಬೇಕಂತ. ನ್ಯೂಸ್ ಚಾನಲ್ಗೆ ಹೋದೆ, ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ಟೆ. ಪ್ರತಿ ಭಾನುವಾರ ಅಲ್ಲಿ ಇಂಟರ್ವ್ಯೂ ಮಾಡ್ತಿರ್ತಾರೆ. 2 ರೌಂಡ್ ಸೆಲೆಕ್ಟ್ ಆಗುತ್ತೆ. 3ನೇ ರೌಂಡಲ್ಲಿ ಏನಾಗುತ್ತೆ, ಒಂದು ಟ್ರಾನ್ಸ್ಲೇಷನ್ ಇರುತ್ತೆ, ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಇರುತ್ತೆ. ನನಗೆ ಇಂಗ್ಲೀಷಿಂದ ಕನ್ನಡ ಈಸಿಯಾಗಿ ಮಾಡಿಬಿಡ್ತಿದ್ದೆ, ಯಾಕಂದ್ರೆ ನಾವು ಓದಿದ್ದೆಲ್ಲ ನಾವು ಊರಲ್ಲಲ್ವಾ, ನನಗೆ ಅಷ್ಟು ಇಂಗ್ಲೀಷ್ ನನಗಷ್ಟು ಈಸಿ ಇರಲ್ಲ. ಸ್ವಲ್ಪ ಪಾಸಾಗೋದಕ್ಕೆ ಏನು ಬೇಕೋ ಪ್ಯಾಸೇಜು ಅದು ಇದು ಬರ್ಕೊಂಡು ನಾನು ಪಾಸಾಗಿರ್ತಿದ್ದೆ. ಪ್ಯೂರ್ಲಿ ನಾವು ಕನ್ನಡದಲ್ಲೇ ಇದು ಮಾಡಿದ್ದಲ್ವ. ರಿಜೆಕ್ಟ್ ಅಂತಂದ್ಬಿಟ್ಟು ಅಲ್ಲಿಂದ ಕಳಿಸ್ಕೊಡ್ತಾರೆ. ಅದಾದಮೇಲೆ ಏನು ಮಾಡೋದು ಗೊತ್ತಿಲ್ಲ, ನ್ಯೂಸ್ ಚಾನಲಲ್ಲೂ ಕೆಲಸ ಇಲ್ಲ, ಏನಾದರೂ ಮಾಡ್ಬೇಕಂತಂದ್ಬಿಟ್ಟು ಎಲ್ಲ ಡೈರೆಕ್ಟ್ರುಗಳು, ಫಿಲಿಮ್ ಇನ್ಸ್ಟಿಟ್ಯೂಷನ್ನು
ಎಲ್ಲ ಒಂದು ಫಿಲಿಮ್ ಸ್ಟೇಷನ್ಗೆ ಆ್ಯಕ್ಟಿಂಗಿಗೆ ಸೇರ್ತೀನಿ. ಅಲ್ಲಿ 5,000 ರೂಪಾಯಿ ದುಡ್ಡು ಕಟ್ಟಬೇಕಾಗಿರುತ್ತೆ. ಅದು ದುಡ್ಡಿಲ್ಲ. ಓಕೆ, ಒಂದು 2,000 ರೂಪಾಯಿ ದುಡ್ಡು ಕಟ್ತೀನಿ. ಒಂದು 2,000 ದುಡ್ಡು ಕಟ್ಟಿದ್ಮೇಲೆ ಏನಾಗುತ್ತೆ, ಒಂದು ವಾರ ಹೋಗ್ತೀನಿ. ಒಂದು ವಾರ ಹೋದ್ಮೇಲೆ ಅವರು ದುಡ್ಡು ಕೇಳ್ತಾರೆ. ದುಡ್ಡು ಕೇಳಿದಾಗ ನನ್ನ ಹತ್ರ ದುಡ್ಡು ಆಲ್ರೆಡಿ ನನ್ನ ಹತ್ರ ಇದ್ದಿದ್ದೆಲ್ಲ ಖಾಲಿ ಆಗಿರುತ್ತೆ. ಇನ್ನು ಏನು ಇರಲ್ಲ, ಸ್ವಲ್ಪ ಇರುತ್ತೆ. ಆಲ್ಮೋಸ್ಟ್ 1.5-2 ತಿಂಗಳಾಗಿದೆ ನಂದು ಆಲ್ರೆಡಿ. ಇಲ್ಲಿ ಟೈಮು ಏನೂ ಗೊತ್ತಿಲ್ಲ, ಯಾರೂ ಸಿಗ್ತಿಲ್ಲ. ಅಂದರೆ ಅವಾಗ ಇವಾಗ ಇನ್ನಷ್ಟು ಈಸಿಯಾಗಿ ಅವಾಗ ಇರಲಿಲ್ಲ. ಅವಾಗ ಯೂಟ್ಯೂಬ್ ಇರಲಿಲ್ಲ, ಇಷ್ಟು ಮೊಬೈಲ್ ಅಷ್ಟು ಫ್ರೆಂಡ್ಲಿ ಆಕ್ಸೆಸ್ ಇರಲಿಲ್ಲ. ಏನು ಇಷ್ಟು ಈಸಿಯಾಗೂ ನಾವು ಹೋಗಿ ಯಾರನ್ನ ಕೇಳಿದ್ರೆ ಕೆಲಸನೂ ಕೊಡ್ತಿರ್ಲಿಲ್ಲ. 2006 ನೀವು ಅವಾಗ ಮೆಸೇಜ್ ದಿನಕ್ಕೆ 100. ಹೌದೌದು. GPS ಹೇಗೆ ಅಂತಂದ್ರೆ ತುಂಬ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸು, ಆರ್ಟಿಸ್ಟ್ಗಳು ಎಲ್ಲರ ಹತ್ರನೂ ಹೋಗ್ತೀನಿ, ಕೇಳ್ತೀನಿ. ಏನೊಂದು ಜೂನಿಯರ್ ಆರ್ಟಿಸ್ಟ್ ಥರ ಎಲ್ಲ ಕೆಲಸಗಳು ಮಾಡ್ತೀನಿ. ನಮ್ಗೇನೋ ನಾವು ಎಲ್ಲೋ ಸೈಡಲ್ಲಿ ನಿಂತಿರ್ತಿದ್ವಿ ಜೂನಿಯರ್ ಆರ್ಟಿಸ್ಟ್ಗಳ ಥರ. ಯಾವ ಸಿನಿಮಾ ಮಾಡಿದ್ರಾ? ನಮ್ಗದು ಏನೂ ಗೊತ್ತಾಗ್ತಿರ್ಲಿಲ್ಲ. ಓಕೆ, ನಾ ಸಿನಿಮಾದಲ್ಲಿ ಇದ್ದೀನಿ ಬಿಡು ಅಂತೀವಿ. ಆಮೇಲೆ ನೋಡಿದ್ರೆ ಸಿನಿಮಾದಲ್ಲಿ ನಾವು ಇರ್ತಾನೆ ಇರಲಿಲ್ಲ. ಅಷ್ಟೇನು ಡೈರೆಕ್ಟರ್ ಆಗೋಣ ಸೇರೋಣ ಅಂತ ಅಂದ್ಕೊಂಡು ತುಂಬ ಅಲಿತೀನಿ. ಎಷ್ಟೊಂದು ಕಡೆ ಎಷ್ಟು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ. ಎಷ್ಟೊಂದು ಜನದ ಹತ್ರ ಕೆಲಸ ಮಾಡ್ತೀನಿ. ಅವ್ರುಗಳು ಸೇವೆ ಮಾಡಿಸ್ಕೊಳೋದಕ್ಕೆ ನಮ್ಮನ್ನು ಇಟ್ಕೊಂಡಿರ್ತಾರತ್ತೋ ನಾವು ಕಲಿಯೋದಕ್ಕೇನು ಆಗ್ತಿರಲ್ಲ. ಹೋಗಿ ಏನು ಮಾಡೋಕ್ಕಲ್ಲ, ಒಬ್ಬೊಬ್ರು ಮನಸ್ಥಿತಿ ಆಗಿರುತ್ತಲ್ವ, ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ಯಾವ ಸಿನಿಮಾ? ಆಲ್ಮೋಸ್ಟ್ ಒಂದು 6 ತಿಂಗಳು ಆಗುತ್ತೆ. ನರ್ಕ ಆಗೋಗ್ಬಿಡುತ್ತೆ ನನಗೆ. ದುಡ್ಡಿಲ್ಲ, ಕೆಲಸ ಇಲ್ಲ, ಎಲ್ಲೂ ಏನೂ ಮಾಡ್ತಾ ಇಲ್ಲ. ಊರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ನಿಮ್ಮ ಮಗ ಹಾಳಾಗೋಗಿದ್ದಾನೆ, ಎಲ್ಲಿ ಇಂಡಸ್ಟ್ರಿ ಅಂತ ಹೋಗಿದ್ದಾನೆ, ಏನೂ ಮಾಡ್ತಾ ಇಲ್ಲ, ಏನು ಸುಮ್ಮನೆ ಸುತ್ತಾಡ್ತಿದ್ದಾನೆ, ಓಡಾಡ್ತಿದ್ದಾನೆ, ಏನೂ ಕೆಲಸ ಮಾಡ್ತಾ ಇಲ್ಲ, ವೇಸ್ಟು, ಖರ್ಚುಗಳಿ ಯಾಕೆ ಇದು. ನನ್ನ ಫ್ರೆಂಡ್ಸ್ಗಳೇ ಹೋಗಿ ನಮ್ಮ ತಾಯಿಗೆಲ್ಲ ಹೇಳ್ತಿರ್ತಾರೆ, ಅವನಲ್ಲಿ ಹೋಗ್ಬಿಟ್ಟು ಎಲ್ಲ ಕಲ್ತ್ಬಿಟ್ಟು ಎಲ್ಲ ಕುಡಿಯೋದು, ಸಿಗರೇಟ್ ಸೇದೆಲ್ಲ ಕಲ್ತ್ಬಿಟ್ಟಿರ್ತಾನೆ, ಶೋಕಿ ಮಾಡ್ಕೊಂಡು ಆಡ್ತಿರ್ತಾನೆ, ಏನಕ್ಕೆ ಗೊತ್ತಿಲ್ಲ, ಅಲ್ಲಿ ಕಳ್ಸಿರೋ ಇಲ್ಲನಾದ್ರೆ ಹೊಲಗಿಲ್ಲ ನೋಡ್ಕೊಂಡು ಆರಾಮಾಗಿರ್ಬೋದು ಅಂತ ಎಲ್ಲ ಮಾತಾಡ್ತೀರಾ ಸಂಜೆ. ನನ್ನ ತಾಯಿ ನಂಗೆ ಒಂದಿನ ಹೇಳ್ತಾರೆ, ನೋಡು ಎಲ್ಲರೂ ಹೀಗೆ ನಿನ್ನ ಬಗ್ಗೆ ಅಂತಾರೆ, ದಯವಿಟ್ಟು ಕೆಟ್ಟ ದಾರಿಲಿ ಹೋಗ್ಬೇಡ, ಹೇಗೆ ಹೋಗಿದ್ದೀವಿ ಹಾಗೆ ಬಂದ್ಬಿಡು, ನನಗೆ ಏನು ಬೇಜಾರಿಲ್ಲ, ಎಲ್ಲರ ಹತ್ರ ಕೆಟ್ಟವನು ಅನ್ನಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ, ಕೆಟ್ಟವನಾಗ್ಬೇಡ, ಯಾವತ್ತೂ ಕೆಟ್ಟ ದಾರಿಲಿ ಹೋಗ್ಬೇಡ ಅಂತ ಹೇಳ್ತಾರೆ. 6 ತಿಂಗಳಾಗಿದೆ ಆಲ್ರೆಡಿ. ತುಂಬ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳ ಹತ್ರ ಎಲ್ಲ ಹೋಗ್ತೀನಿ, ಏನೂ ಮಾಡೋದಕ್ಕಾಗಲ್ಲ. ಆ್ಯಕ್ಟಿಂಗ್ ಕ್ಲಾಸನ್ನು ಬಿಟ್ಬಿಡ್ತೀನಿ, ದುಡ್ಡಿರಲ್ಲ ನನ್ನ ಹತ್ರ, ಕಟ್ಟೋದಕ್ಕೆ ದುಡ್ಡಿರಲ್ಲ. ಒಂದು 2,000 ಕಟ್ಟಿರ್ತೀನಿ, ಬಿಡ್ತೀನಿ. ಅಲಿತೀನಿ, ನಾಯಿ ಥರ ಅಲಿತೀನಿ ನಾನು. ಎಲ್ಲ ಕಡೆನೂ ಅಲಿತೀನಿ. ಎಲ್ಲಿ ಶೂಟಿಂಗ್ ನಡೀತಿರುತ್ತೋ ಅಲ್ಲೆಲ್ಲ ಹೋಗ್ತಿರ್ತೀನಿ, ಎಲ್ಲ ಓಡಾಡ್ತೀನಿ. ಇಲ್ಲ ಬಸ್ಸಲ್ಲಿ ಓಡಾಡ್ತಿರ್ತೀನಿ, ಇಲ್ಲ ನಡ್ಕೊಂಡು ಓಡಾಡ್ತಿರ್ತೀನಿ. ಡೈಲಿ ಪಾಸ್, ಅವಾಗ ಪಾಸ್ ಇತ್ತು. ಅವಾಗ ಆ ಪಾಸ್ಗೂ ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಅಂದರೆ ಹೇಗೆ ಅಂತಂತಾರೆ, ನಾನು ಇದ್ದಂಥ ಒಂದು ಜಾಗದಲ್ಲಿ ಒಂದು ಹೋಟ್ಲ್ ಇತ್ತಲ್ಲಿ, ಅದು ಇವತ್ತು ಇದೆ ಹೋಟ್ಲು. 8 ರೂಪಾಯಿ ಕೊಟ್ಟರೆ ಇಷ್ಟು ಕೊಡೋರು ನಮಗೆ ರೈಸ್ ಬಾತು. ಅನ್ನಪೂರ್ಣೇಶ್ವರಿ ಅಂತ ಒಂದು ಹೋಟ್ಲಿದೆ ಬಸವೇಶ್ವರ ನಗರದಲ್ಲಿ, ಕಾರ್ನರಲ್ಲಿ, ಮೌಂಟ್ ಕಾರ್ಮಲ್ ಸ್ಕೂಲ್ ಹತ್ರ. ಒಂದು ರೈಸ್ ಬಾತು, ಒಂದು ವಡೆ ಕೊಡೋರು. ಅದನ್ನು ತಗೊಂಡು ನಾನು ನನ್ನ ಫ್ರೆಂಡ್ ಇದ್ವಿ, ಇಬ್ಬರು ತಿಂತಿದ್ವಿ. ಬೆಳಿಗ್ಗೆ ಟಿಫನ್ ಮಾಡಿಬಿಟ್ರೆ ದುಡ್ಡು ಕಮ್ಮಿ ಆಗುತ್ತೆ ಅಂತಂದ್ಬಿಟ್ಟು ಒಂದು 12 ಗಂಟೆ ಸುಮಾರಿಗೆ ಅಂದರೆ ಅವ್ರು ತುಂಬ ಹೊಟ್ಟೆ ತುಂಬ ಕೊಡೋರು ಅವರು. ಒಂದು ರೈಸ್ ತಗೊಂಡು ಇಬ್ಬರು ಶೇರ್ ಮಾಡ್ತಿದ್ವಿ, ಹೊಟ್ಟೆ ತುಂಬ ಹೋಗೋದು ನಮಗೆ. ಆ ಥರ ಜೀವನಗಳನ್ನ ನಡೆಸ್ತಾ ಇದ್ವಿ. ಏನು ಮಾಡಿದ್ರು ಸಿಗೋಕ್ಲಿಲ್ಲ. ಓಕೆ, ಬಿಟ್ಟು ಹೋಗ್ಬಿಡೋಣ ಊರಿಗೆ, ಆಗ್ತಾಯಿಲ್ಲ ನನಗೆ. ತುಂಬಾ ಹಿಂಸೆ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಏನೂ ಕೆಲಸ ಸಿಕ್ಕಿಲ್ಲ, ದುಡ್ಡಿಲ್ಲ, ಕೆಲಸ ಅನ್ನೋದಕ್ಕಿಂತ ದುಡ್ಡಿಲ್ಲ, ಯಾರೂ ಸೇರಿಸ್ತಾ ಇಲ್ಲ. ಅಷ್ಟು ಈಸಿ ಇರಲಿಲ್ಲ ಅವಾಗ ಒಳಗಡೆ ಹೋಗೆಲ್ಲ ಸೇರೋದಕ್ಕೆ. ನನ್ನ ಫ್ರೆಂಡ್ ಒಬ್ಬರು ಡೈರೆಕ್ಟರ್ ಹತ್ರ ಡ್ರೈವಿಂಗ್ ಕೆಲಸ ಐತೆ, ಸೇರ್ತೀಯ ಹೋಗಿ ಅಂತ ಹೇಳ್ತಾರೆ. ನನಗೆ ಏನೋ ಒಂದು, ನನಗೆ ಡೈರೆಕ್ಟರ್ ಡ್ರೈವಿಂಗ್ ಬರೋದು, ನನಗೆ ತುಂಬ ಇಷ್ಟ. ನನಗೆ ಡ್ರೈವಿಂಗ್ ಅಂದರೆ ಏನೋ ಮಾಡಿ ಡ್ರೈವರ್ ಆಗನಾಗಲಿ ಸೇರ್ಕೊಬೇಕಂತ ಅಂದ್ಬಿಟ್ಟು ಹೋಗಿ ಅವ್ರ ಮನೆ ಮುಂದೆ ಬೆಳಗಿನ ಜಾವ 5 ಕಾತ್ಕೊಂಡು ಅಲ್ಲ, TV ಶೋ ಡೈರೆಕ್ಟ್ರು. ತುಂಬ ದೊಡ್ಡ ದೊಡ್ಡ ಶೋಗಳು ಮಾಡ್ತಿರ್ತಾರೆ ಅವರು. ಮನೆ ಹತ್ರ ಹೋದಾಗ ಅವರು ಓಕೆ ಮಾತಾಡಿಸ್ತೀನಿ. ನನ್ನ ಫ್ರೆಂಡ್ ಹೇಳಿರ್ತಾನೆ, ಅವ್ನು ಕೊರಿಯೋಗ್ರಾಫರು, ಡ್ಯಾನ್ಸರು. ಹಿಂಗೆ ಆ ಹುಡುಗನೂ ನಂಗೆ ಗೊತ್ತಿಲ್ಲ, ಹಿಂಗೆ ಯಾರನ್ನೋ ಇಟ್ಕೊಂಡು ಕೇಳ್ಕೊಂಡು ಹಂಗೆ ಇಲ್ಲಿ ಬಂದಾಗ ಒಬ್ಬೊಬ್ಬರೇ ಎಲ್ಲೋ ಹೋಗ್ತೀವಿ, ಯಾರೊಬ್ರು ಪರಿಚಯ ಆಗ್ತಾರೆ. ಅಲ್ಲಿಂದ ಹೀಗೆ ಪರಿಚಯ ಆಗಿ ಆ ಹುಡುಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾನೆ. ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾಗ ನನ್ನ ಹತ್ರ ಡ್ರೈವಿಂಗ್ ಕೆಲಸ ಇದೆ ನೋಡು, ಮಾಡ್ಕೊಂಡು ಹೋಗು, ಹಂಗೆ ಅಂತಾರೆ. ನನ್ನ ಮನಸ್ಥಿತಿ ಏನಾಗಿರುತ್ತೆ ಅಂತಂದರೆ,
ನನಗೆ ಉಳ್ಕೊಳಕ್ಕೆ ಜಾಗ ಸಿಕ್ಕಿದ್ರೆ ಸಾಕು. ಈ ಇಂಡಸ್ಟ್ರಿನಲ್ಲಿ ಇದ್ದಿರೋ ಶೂಟಿಂಗ್ ಆದರೂ ನೋಡ್ಬೋದು, ನಮಗೆ ನೋಡೋದಕ್ಕೂ ಒಂಥರ ಖುಷಿ. ಓಕೆ, ಉಳ್ಕೊಳಕ್ಕೆ ಜಾಗ ಸಿಕ್ತು, ಊಟ ತಿಂಡಿ ಸಿಕ್ತು, ಟೆನ್ಷನ್ ಇಲ್ಲ, ಏನೋ ಒಂದು ಕಲ್ತ್ಕೊಬೋದು ಇವತ್ತ ನಾಳೆ ಅನ್ನೋದು. ಹೆಂಗೋ ಒಂದಿನದ ಒಂದು ರಿಂಗ್ಸ್ ಇರ್ತಾರೆ. ಅವರು ಹೈದ್ರಾಬಾದ್ ಅವರಾಗಿರ್ತಾರೆ. ಅವ್ರ ಜೊತೆಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ ನನಗೆ. ಹಾಗೆ 6 ತಿಂಗಳು, ಒಂದು 4 ತಿಂಗಳು ನಾನು ಅವ್ರ ಜೊತೆಲಿ ಜರ್ನಿ ಮಾಡಿದಾಗ ಬೆಂಗಳೂರು ಟು ಹೈದ್ರಾಬಾದ್ ಹೋಗೋ ಸಮಯದಲ್ಲಿ ಒಂದು ವಿಷಯಕ್ಕೆ ಏನೋ ಒಂದು ಹೇಳ್ತೀನಿ ನಾನು ಅವ್ರಿಗೆ. ಸರ್, ಅದು ಹಿಂಗೆ ಮಾಡಿದರೆ ಚೆನ್ನಾಗಿರೋದು, ಅದು ಯಾಕೋ ನನಗದು ಹಂಗೆ ಅನ್ನಿಸ್ಲಿಲ್ಲ, ಈ ಥರ ಮಾಡಿದ್ರೆ ಚೆನ್ನಾಗಿ ಇರುತ್ತೆ ನೋಡಿ ಅಂತಂದಾಗ ಅವರು, ಏನು ಓದಿದ್ಯಾ ನೀನು ಅಂತಾರೆ. ನಾನು, ಇಲ್ಲ ಸರ್, ಹಿಂಗೆ ಡಿಗ್ರಿ ಜರ್ನಲಿಸಮ್ ಮಾಡಿದ್ದೀನಿ. ಹೌದಾ, ನಂಗೆ ಗೊತ್ತಿರಲಿಲ್ಲ. ಅವ್ರಿಗೆ ನಾನು ಏನು ಅಂತ ಹೇಳಿರಲಿಲ್ಲ. ಅವ್ರು ನೆಕ್ಸ್ಟೇ ಡೈರೆಕ್ಷನ್ ಟೀಮಿಗೆ ಸೇರ್ಕೊ ನೀನು ಅಂತ ಹೇಳ್ತಾರೆ. ಒಬ್ಬ ಡ್ರೈವರ್ ಆಗಿದ್ದನು ಡೈರೆಕ್ಷನ್ ಟೀಮ್ಗೆ ಹೋದರೆ ಯಾವ ಥರ ನೋಡ್ತಾರೆ ಅನ್ನೋದು ನಿಮಗೂ ಗೊತ್ತಿರುತ್ತೆ. ದಿನ ಹೋಗಿ ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಂತಿರ್ತೀವಿ, ಎಲ್ಲೋ ಒಂದು ಕಡೆ ಕುತ್ಕೊಂತಿರ್ತೀವಿ. ಅವರೆಲ್ಲೋ ಹೋಗಿರ್ತಾರೆ 1 hour 2 hour ದಿನಗಟ್ಲೆ, ನಾವು ಆರಾಮ್ ಕಾರಲ್ಲೇ ಕುಂತಿರ್ತೀವಿ, ಎಲ್ಲೋ ಹೋಗೋಕ್ಕಲ್ಲ, ಯಾವ ಟೈಮಿಗೆ ಬಂದುಬಿಡ್ತಾರೋ, ಬೈದು ಬಿಡ್ತಾರೆ ಅನ್ನೋದೊಂದೆಲ್ಲ ಇರುತ್ತೆ ಗೊತ್ತಾ. ಆ ಒಂದು ಓಕೆ, ಊಟ ಮಾಡಿದೆ ಇವತ್ತು. ಅಲ್ಲೂ ನನಗೊಂದು ಅನ್ಸೋದು, ಶೂಟಿಂಗ್ ಜಾಗದಲ್ಲಿ ಸುಮ್ಮನೆ ನಿಂತಿರ್ತಿದ್ದೆ, ನಾನು ಅಲ್ಲಿ ಕೆಲಸ ಮಾಡ್ಬೇಕಲ್ವಾ, ಅವರೆಲ್ಲ ಮಾಡ್ತಾಯಿದ್ದಾರೆ, ಇದಿಷ್ಟಿದೆ. ನಾವು ಅಲ್ಲಿಂದ ಬಂದಿರೋರಲ್ವಾ, ನಮ್ಗೆ ಯಾವುದೂ ಕಷ್ಟ ಅಂತ ಅನ್ಸಲ್ಲ. ಅಲ್ಲಿಂದ ಬಂದಿರೋರಿಗೆ ಹೊಲದ ಕೆಲಸ ಎಲ್ಲ ಮಾಡಿರ್ತೀವಿ, ಮಳ್ಳು ಹೊಡೆದಿರ್ತೀವಿ, ಗದ್ದೆ ಕೆತ್ತಿರ್ತೀವಿ, ಎಲ್ಲ ಕೆಲಸ, ಬೋರ್ವೆಲ್ಲ ಎತ್ತಿ ವೈನಿಂಗ್ ಎಲ್ಲ ಮಾಡಿರ್ತೀವಲ್ಲ. ಅದರಿಂದ ನಮಗೆ ಎಂಥ ಕೆಲಸನೂ ನಮ್ಗದು ಈಸಿ ಅನ್ನೋ ಥರ ಅನಿಸುತ್ತೆ. ಅವ್ರು ಬೇರೆಯವ್ರು ಮಾಡೋದು ನೋಡುವಾಗ ನಾನೇ ಹೋಗ್ಬಿಟ್ಟು ಮಾಡ್ಬಿಡಲ್ಲ, ಅದೇನು ಸಿಂಪಲ್, ಅದಕ್ಕೆ ಯಾಕೆ ಅಷ್ಟೊಂದು ಇದು ಮಾಡ್ತಾರೆ, ಇದಕ್ಕೇನು ಒಂದು ಲೈಟ್ ತಂದಿಕ್ಕದಕ್ಕೆ 2-3 ತಂದಿಕ್ತಾರೆ, ಅದು ಆ ಥರ ಎಲ್ಲ ತಲೆಗೆ ಓಡ್ತಿರುತ್ತೆ ನನಗೆ. ಅಲ್ಲಿಂದ ನನ್ನನ್ನು ಅವ್ರು ಡೈರೆಕ್ಷನ್ ಟೀಮಿಗೆ ಸೇರಿದ್ರು ನನಗೊಂದು 5-6 ತಿಂಗಳವರೆಗೂ ನನ್ನನ್ನು ಕ್ಲೋಸ್ ಸರ್ಕಲಿಗೆ ಬಿಟ್ಕೊಂಡೇ ಇರಲಿಲ್ಲ ಟೀಮು. ನನ್ನನ್ನು ಅದೇ ಥರ ನೋಡಿದ್ರು. ಇವ್ನಿಗೆ ಹೇಳ್ಬೇಕಾ ಅಂದ್ರೆ ಅವ್ರಿಗೊಂದು ಭಯ ಏನಂದ್ರೆ, ಇವ್ನು ಯಾವಾಗಲೂ ಡೈರೆಕ್ಟರ್ ಜೊತೆ ಇರ್ತಾನೆ, ಎಲ್ಲಿ ಏನು ಹಾಕೊಟ್ಬಿಡ್ತಾನೋ ಹೇಳ್ಬಿಡ್ತಾನೋ ಅನ್ನೋ ಒಂದು ಮನಸ್ಥಿತಿ ಇರೋದು. ಬಟ್ ನನ್ನ ಉದ್ದೇಶ ಅದಿರಲಿಲ್ಲ. ನನಗೆ ಯಾರಿಗೋ ದೂರ ಮಾಡಬೇಕು, ಯಾರನ್ನೋ ಕೆಟ್ಟವನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಬಂದಿದ್ದ ಉದ್ದೇಶ ಒಂದೇ, ನಾನು ಸಿನಿಮಾ ಮಾಡಬೇಕು, ನನ್ನ ಸಿನಿಮಾದಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಅನ್ನೋದಕ್ಕಿಂತ ನಾನು ಹೀರೋ ಆಗ್ಬಿಟ್ಟೆ ನಿಂತ್ಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದನೇ ಬಂದಿರ್ತೀನಿ. ಅದಕ್ಕಿಂತ ಬಿಫೋರ್ ನಾನು ಬೆಂಗಳೂರಲ್ಲಿ ಕೆಲಸ ಹುಡುಕುವಾಗೆಲ್ಲ ನಾನು ಹೀರೋ ಆಗ್ತೀನಿ ಅಂತಂದಾಗೆಲ್ಲ ನನಗೆ ತುಂಬ ಅವಮಾನ ಮಾಡಿರೋರು. ನಿನ್ನ ಮಕ ನೋಡಿ ನನ್ನ ಮಗನೇ, ನೀನು ಹೀರೋ ಆಗಕ್ಕೆ 4 ಹೀರೋಗಳಿಗೇನೆ ಒಂದು 20-30 ದಿನ ಡೇಟ್ ಇರೋಲ್ಲ ಕಣೋ, ನೀನೇನೋ ಮಾಡ್ತೀಯಾ, ಏನಿದೆ ಆ ಸಪೋರ್ಟ್ ಇಲ್ದಲ್ಲಿ ಏನೂ ಮಾಡೋದಕ್ಕಾಗಲ್ಲ. ನಾನು ಬೆಂಗಳೂರಲ್ಲಿ ಕೆಲಸ ಹುಡುಕ್ತಿದ್ದೆ ಗೊತ್ತಾ, ಆ ಟೈಮಲ್ಲೆಲ್ಲ ನನಗೆ ಎಲ್ಲಿ ಕರೆದ್ರು ಹೋಗ್ಬಿಡ್ತಿದ್ದೆ. ಆ ಟೈಮಲ್ಲಿ ನಾನು ಮಂಜು ಅಂತ ಒಬ್ರು ಇದ್ದಾರೆ ಇನ್ನೂ, ಅವರು ಒಂದು ಚಾನಲಲ್ಲಿ ಕ್ಯಾಮ್ರಾಮ್ಯಾನಾಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಅವರು ಬಿಫೋರ್ ಸೌಂಡ್ ಇಂಜಿನಿಯರ್ ಆಗಿರ್ತಾರೆ, ಸೌಂಡ್ ಇಂಜಿನಿಯರ್ ಆಗಿರ್ತಾರೆ. ಅವ್ರ ಜೊತೆಗೆ ಲೈಟೆಲ್ಲ ಕಟ್ಟಕ್ಕೆ ಹೋಗ್ಬಿಟ್ಟಿರ್ತೀನಿ. ಬಟ್ ಇಷ್ಟ ಇರಲ್ಲ ನನಗೆ. 1-2 ದಿನ ಹೋಗ್ತೀನಿ ಶೋಗಳಿಗೆ, ನನಗದು ಇಷ್ಟ ಆಗಲ್ಲ. ನಾನು ಬಂದಿರೋದು ಬೇರೆ, ಇದು ಲೈಟೆಲ್ಲ ಕಟ್ಕೊಬೇಕಾ ಅಂತಂದ್ಬಿಟ್ಟು, ಅಂದರೆ ಕೆಟ್ಟದಲ್ಲಂತಲ್ಲ, ಬಟ್ ನನ್ನ ಮನಸ್ಸಿಗೆ ಅದು ಇಷ್ಟ ಇರಲ್ಲ. ನನಗೆ ನಾನು ಏನಾಗಬೇಕಂತ ಬಂದಿದ್ದೀನೋ ಅದು ರೀಚ್ ಆಗಬೇಕು ಅನ್ನೋದೊಂದು ಮೆಂಟಲಿ ಫಿಕ್ಸ್ ಆಗಿ. ಬಟ್ ಮನಸ್ಸಿಗೆ ಹೋಗ್ತಾರಲ್ಲ, ನಿಮ್ಗೆ ಇಷ್ಟ ಇಲ್ಲದ ಕೆಲಸನ ನೀವು ಮಾಡುವಂದ್ರೆ ನೀವು ಮಾಡೋದಕ್ಕಾಗಲ್ಲ ಯಾವುದೂ. ನನಗೆ 50 ರೂಪಾಯಿ ಕೊಡೋರು ದುಡ್ಡು, 3 ದಿನ ಹೋಗ್ತಿದ್ದೆ. ಓಕೆ, ಬೇಡ ನನಗೆ, ನಾನು ಬಂದಿರೋ ದಾರಿ ಡೈವರ್ಟ್ ಆಗ್ತಾಯಿದೆ ಬೇರೆ ಇದೆಲ್ಲ ಅಂತಂದು ಓಕೆ ಅದೆಲ್ಲ ಮಾಡಿ ಸುಮ್ಮನಾಗ್ತಿದ್ದೆ. ಎಲ್ಲೋ ಹುಡಿಕೊಂಡು ಹೋಗ್ತಿದ್ದೆ, ಆಡಿಷನ್ಗಳಿರೋದು ಹೋಗ್ತಿದ್ದೆ. ಎಲ್ಲೋ ಸೈಡಲ್ಲಿ ನಿಂತ್ಕೊಳ್ಳೋದಕ್ಕೂ ಆಡಿಷನ್ಗಳು ಮಾಡಿರೋರು, ಅದರಲ್ಲೂ ನಾವೇನು ಇರ್ತಿರಲಿಲ್ಲ. ಅದನ್ನು ಹೋಗಿದ್ರೆ ಒಂದ್ಸಲಿ ಕಂಠೀರವ ಸ್ಟುಡಿಯೋದಲ್ಲಿ ಏನಾಗುತ್ತೆ ಅಂತಂದರೆ, ನಾಳೆ ಒಂದು ಕ್ಯಾರೆಕ್ಟ್ರು ಬಂದುಬಿಡಿ ಮಾಡಿ ಅಂತೆಲ್ಲ ಹೇಳ್ತಾರೆ ಮ್ಯಾನೇಜರ್ ಒಬ್ಬರು. ಹೋಗ್ತೀನಿ, ಮೇಕಪ್ ಹಾಕೋದೆಲ್ಲ ಕೂತ್ಕೊಂಡು, ಅದರಲ್ಲಿ ಏನು ಕ್ಯಾರೆಕ್ಟ್ರು ಅಂತಾರೆ, ರಿಪೋರ್ಟ್ರ್ ಕ್ಯಾರೆಕ್ಟ್ರು. ನೋಡ್ತೀನಿ, ಆ ಸ್ಪಾಟಲ್ಲಿ ಯಾರೋ ಅವ್ರ ಕಡೆಗಳು ಬಂದರು ಅಂತಂದ್ಬಿಟ್ಟು ಅವ್ರನ್ನ ಹಾಕ್ತಾರೆ, ನಮ್ಮನ್ನು ಇದು ಮಾಡ್ತಾರೆ. ನಾನು ಎಲ್ರಿಗೂ ಹೇಳ್ಬಿಟ್ಟಿರ್ತೀನಿ, ಇವತ್ತು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಇವತ್ತೊಂದು ಸಿನಿಮಾ ಸಿಕ್ಕಿದೆ, ಹೋಗ್ತಾ ಇದ್ದೀನಿ. ನನ್ಗೆ ಗೊತ್ತಿಲ್ಲ, ನನಗೆ ಅದೂ ಗೊತ್ತಿಲ್ಲ. ನಮಗೆ ಚಿಕ್ಕದು ಹಿಂದೆ ನಿಂತ್ಕೊಳೋದು ಏನೂ ಗೊತ್ತಿಲ್ಲ ನಮಗೆ. ಆ ಥರ ಎಲ್ಲ ಫೇಸ್ ಮಾಡಿದಾಗ ಬಟ್ ನಾನು ಒಂದೇ ಫಿಕ್ಸ್ ಆಗಿದ್ದು, ನಾನು ಕಲಿಯೋಕ್ಕೆ ಬಂದಿದ್ದೀನಿ, ಇಲ್ಲಿ ನನಗೆ ದುಡ್ಡು ಅದ್ಯಾವುದೋ ಅವಶ್ಯಕ. ನಾನು ಡೈರೆಕ್ಟ್ ಒಂದೇ ಮಾತು ಹೇಳಿರ್ತೀನಿ, ಸರ್ ನನಗೆ ಉಳ್ಕೊಳಕ್ಕೆ ಒಂದು ಜಾಗ ಕೊಡಿ. ನಾನು ತುಂಬ ಹಾನೆಸ್ಟ್ ಆಗಿರ್ತೀನಿ. ಅವರೊಂದು ಮಾತು ಅಂತಾರೆ ಸರ್ ನನಗವರು, ನೀನು ಎಲ್ಲಿವರೆಗೂ ನನ್ನ ಕಾಪಾಡ್ಕೊತೀಯೋ ನಾನು ನಿನ್ಗೆ ಅಲ್ಲಿವರೆಗೂ ಕಾಪಾಡ್ಕೊತೀನಿ ಅಂತ ಒಂದು ಮಾತು ಹೇಳ್ತಾರೆ. ನನಗದು ಮಾತು ನನಗೆ ಇವತ್ತಿಗೂ ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಅವಾಗ ಅಂದ್ಕೊಂಡೆ, ನಾನು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡೆ, ಅವ್ರು ನಾನು ಚೆನ್ನಾಗಿ ನೋಡ್ಕೊತಾರೆ. ಓಕೆ, ನಾನು ಬಂದಿರೋದು ಇಲ್ಲಿ ಕೆಲಸ ಕಲಿಯೋದಕ್ಕೆ. ಸರ್ ನಿಜವಾಗ್ಲೂ
ನನ್ನ ತಂದೆ ತಾಯಿ ಕೈ ಕಾಲುಗಳು ನಾನು ಒತ್ತಿಲ್ಲ, ನನ್ನ ತಂದೆ ತಾಯಿಗೆ ಸೇವೆ ಮಾಡಿಲ್ಲ ನಾನು. ನನಗೆ ಇವತ್ತಿಗೂ ಅದೊಂದು ನೋವಿದೆ ನನ್ನ ಲೈಫಲ್ಲಿ. ನನ್ನ ತಂದೆ ತಾಯಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತೇಳಿ. ಬಟ್ ಆ ವ್ಯಕ್ತಿಗೆ ನನ್ನ ಜೀವನದಲ್ಲಿ ನಾನು ಎಲ್ಲ ಮಾಡಿದ್ದೀನಿ. ನನಗೆ ಅವತ್ತು ನನಗೆ ಕೆಲಸ ಯಾರು ಕೊಟ್ಟರು ಆ ವ್ಯಕ್ತಿಗೆ ಸ್ವಂತ ಅವ್ರ ಮಗ ಇದ್ರೂ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಕೆಲಸ ನಾನು ಮಾಡಿದ್ದೀನಿ. ಇವತ್ತಿಗೂ ನನ್ನ ಮನಸ್ಸಲ್ಲಿ ಅವರಿದ್ದಾರೆ, ಮುಂದಕ್ಕೂ ಇರ್ತಾರೆ. ನನ್ನ ಉದ್ದೇಶ ಕಲಿಬೇಕಂತ ಅನ್ಕೊಂತೀನಿ, ಹೀರೋ ಆಗ್ಬೇಕಂತ ಬರ್ತೀನಿ, ಆಗಲ್ಲ. ಡೈರೆಕ್ಷನ್ ಟೀಮಿಗೆ ಸೇರ್ಕೊಂತೀನಿ. ಡೇ ಬೈ ಡೇ ನಾನೇನು ಅಂದ್ಕೊಂಡಿದ್ದೆ ನಾನು ಎಲ್ಲ ಕೆಲಸಗಳು ಮಾಡ್ತಾ ಹೋಗ್ತಿರ್ತೀನಿ. ನಮಗೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಗೊತ್ತಿರಲ್ಲ. ಬೇಗ ಮುಗಿಸ್ಬಿಡ್ತಿರ್ತೀವಿ ಕೆಲಸನೂ. ನಾನು ನೋಡ್ಕೊತಿದ್ದೆ. ನಾನು ಓಕೆ ಕೋಆರ್ಡಿನೇಷನ್ ಮಾಡ್ತಿದ್ದೆ, ಮೇಕಪ್ ಮಾಡಿಸ್ತಿದ್ದೆ, ರೆಡಿ ಮಾಡಿಸ್ತಿದ್ದೆ, ನಾನೇ ಕಮ್ಯುನಿಕೇಷನ್ ಮಾಡ್ತಿದ್ದೆ, ಆರ್ಟಿಸ್ಟ್ಗಳ ಹತ್ರ ಮಾತಾಡ್ತಿದ್ದೆ, ಪ್ರಾಪರ್ಟಿ ನೋಡ್ಕೊತಿದ್ದೆ, ಕಾಸ್ಟ್ಯೂಮ್ ನೋಡ್ಕೊತಿದ್ದೆ, ಎಲ್ಲನೂ ನಾನೇ ನೋಡ್ಕೊತಿದ್ದೆ. ನನಗೇನು ಯಾವುದು ಬೇಜಾರು ಅಂತ ಅನ್ನಿಸ್ತಿಲ್ಲ. ನನಗೆ ಆಸೆ ಎಲ್ಲನೂ ಕೆಲಸ ಕಲಿಬೇಕು, ಎಲ್ಲ ಮಾಡಬೇಕು, ಅದು ನಾನೇ ಮಾಡಿಸ್ಬೇಕು, ಇದು ನಾನೇ ಮಾಡಬೇಕು, ಎಲ್ಲರೂ ನನಗೆ ಕೆಲಸ ಇರಬೇಕು. ಅದನ್ನು ಬೇರೆಯವ್ರು ಏನು ಮಾಡೋರು ಅಡ್ವಾಂಟೇಜ್ ತಗೊಳೋರು. ಅವರಿಗೆ ಕೆಲಸ ಕಮ್ಮಿ ಮಾಡ್ಕೊಂಡು ನನಗೆ ಹೇಳ್ಬೇಕಂತ ಇರೋದು. ಬಟ್ ನನ್ನ ಮೈಂಡಲ್ಲಿ ಏನಿರೋದು ಅಂತಂದರೆ ಎಲ್ಲನೂ ನನಗೆ ಹೇಳ್ತಿದ್ರೆ ಆ ಖುಷಿ ನಾನು ಕಲಿಬೇಕು ಅಂತ ಮೈಂಡಲ್ಲಿರೋದು. ಯಾಕಂದ್ರೆ ನನಗೆ ಮೇಕಪ್ ನಾನೇ ಮಾಡಿಸ್ಬಿಡ್ಬೇಕು. ಆರ್ಟಿಸ್ಟಿಗೆ ಫೋನ್ ಮಾಡಿ, ಅಯ್ಯ ನಾಳೆ ಬೆಳಿಗ್ಗೆ ಶೂಟಿಂಗು ಬನ್ನಿ, 6 ಗಂಟೆಗೆ ಸೆಟ್ಟಲ್ಲಿ ಇರಬೇಕು, ಓಕೆ ಈ ರಿಹರ್ಸಲ್ ಇಲ್ಲಿ ಅದು ಇದು ಅಂತ ಹೇಳೋದ್ರಲ್ಲಿ ಒಂದು ಖುಷಿ ಇರೋದು. 10 ಜನಕ್ಕೆ ಕಾಲ್ ಮಾಡೋಂತಂದ್ರೂ ಮಾಡ್ತಿದ್ದೆ, ಎಲ್ಲನೂ ನಾನೇ ನೋಡ್ಕೊತಿದ್ದಾಗ ಅಲ್ಲಿ ಮಲೆಮಲ ಅಂತ ಒಂದು ಕಂಪ್ನಿ ಇದೆ, ಅರುಂಧತಿ ಅಂತ ಒಂದು ಸಿನಿಮಾ ಬಂತಲ್ಲ, ಆ ಸಿನಿಮಾ ಪ್ರೊಡಕ್ಷನ್ ಹೌಸು, ಅಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು. ನನ್ನ ಕೆರಿಯರು ಹೈದ್ರಾಬಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಸಂಜೀವ್ ಅಂತ ಒಬ್ಬರು ಡೈರೆಕ್ಟರ್ ಹತ್ರ ನಾನು ಸೇರ್ಕೊಂತೀನಿ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅವರು ಟಿ ವಿನಲ್ಲಿ ದೊಡ್ಡ ಡೈರೆಕ್ಟರ್ ಆಗಿರ್ತಾರೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಡೈರೆಕ್ಷನ್ ಮಾಡ್ತಿರ್ತಾರೆ. ಡ್ಯಾನ್ಸ್ ಶೋ, ಸಿಂಗಿಂಗ್ ಶೋ, ಕಾಮಿಡಿ ಶೋ. ಇವತ್ತೇನು ಜಬರ್ದಸ್ತು, ಡಿ, ಅದರ್ಸು, ಜೀನ್ಸು, ಸೈ, ಡ್ಯಾನ್ಸಿಂಗ್ ಸ್ಟಾರ್ ಇದೆಲ್ಲ ಮಾಡಿದ್ದೆ ಅವರು. ನನಗೆ ದಿನ ಆರ್ಟಿಸ್ಟ್ಗಳು ಇವತ್ತು ಡಿಯಲ್ಲಿ ರಾಮ್ ಚರಣ್ ಜಡ್ಜು, NTR ಜಡ್ಜು, ಅಲ್ಲು ಅರ್ಜುನ್ ಜಡ್ಜು, ಪ್ರಭುದೇವ ಸರ್ ಜಡ್ಜು. ಆ ಒಂದು ಖುಷಿನಲ್ಲೇ ನಾನು ಎಲ್ಲ ಕೆಲಸನೂ ಮಾಡ್ತಾ ಬರ್ತೀನಿ. ನನಗೆ ನನ್ನ ಗುರಿ ರೀಚ್ ಆಗಬೇಕು. ಎಲ್ಲ ಬೇರೆ ಭಾಷೆ ಎಲ್ಲ ಬರ್ತಿತ್ತು ಅಂದ್ರೆ ನನಗೆ ಅವಾಗ ಕನ್ನಡ ಬಿಟ್ಟರೆ ಬೇರೆ ಭಾಷೆನೇ ಬರ್ತಿರಲಿಲ್ಲ. ನನಗೆ ಇಂಗ್ಲೀಷು ಬರ್ತಿರಲಿಲ್ಲ, ಹಿಂದಿ ಬರ್ತಿರಲಿಲ್ಲ, ತೆಲುಗು ಅಂತೂ ನಂಗೆ ಗೊತ್ತೇ ಇಲ್ಲ. ನನಗೆ ಏನೂ ಗೊತ್ತಿಲ್ಲ. ಆದರೆ ಕಲಿತೆ, ನೋಡಿ ಮಾತಾಡೋದನ್ನ ಎಲ್ಲ ನೋಡಿ ಕೆಲಸದಲ್ಲಿ ಕಲಿತೆ ಅರ್ಧ ಬರ್ಧ. ಬಟ್ ನಾನೇನು ಗೊತ್ತಿರಲಿಲ್ಲ, ಆದ್ರೂ ನನ್ನ ಕೆಲಸ ನಾನು ಮುಗಿಸ್ತಿದ್ದೆ. ಅದನ್ನು ಅಬ್ಸರ್ವ್ ಮಾಡಿ ನನಗೆ ಒಂದೊಂದೇ ಸ್ಟೆಪ್ಪು ಮುಂದೆ ಕರ್ಕೊಂಬಂದರು. ಅಸಿಸ್ಟೆಂಟಿಂದ, ಅಸೋಸಿಯೇಟಿಂದ, ಕೋಆರ್ಡಿನೇಟರ್ಗೂ. ನನಗೆ ಯಾವ ರೇಂಜಿಗೆ ಹೋಯ್ತು ಅಂತಂದರೆ ಎಂಟೈರ್ ಪ್ರೋಗ್ರಾಮ್ ನನ್ನ ಕಂಟ್ರೋಲಲ್ಲಿತ್ತು. ನಾನು ಎಲ್ಲ ಸೆಟಪ್ ಆಗಿದೆ, ಡೈರೆಕ್ಟ್ರಿಗೆ ಹೋಗಿ ಎಲ್ಲ ರೆಡಿ ಇದೆ. ಆದರೆ ಅವ್ರು ನನ್ನನ್ನು ಹೇಗೆ ಅಂತಂತಾರೆ, ಅವ್ರ ಮಗನಿಗೆ ಹೆಚ್ಚಾಗಿ ನನ್ನನ್ನು ಟ್ರೀಟ್ ಮಾಡಿದ್ರು, ನನಗೆ ಸಪೋರ್ಟ್ ಮಾಡಿದ್ರು. ನಾನೊಂದು ಮಾತು ಓಕೆ ಸರ್ ರೆಡಿ ಅಂತಂದ್ರೆ ಅವ್ರು ಏನೂ ಕೇಳ್ತಿಲ್ಲ. ಮತ್ತು ಅವ್ರಿಗೆ ಗೊತ್ತಿತ್ತು ಅಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಇವನಿದ್ದರೆ ನಂಗೆ ಟೆನ್ಷನ್ ಇಲ್ಲ, ರೆಡಿ ಮಾಡ್ತಾನೆ ಅನ್ನೋ ಒಂದು. ಯಾಕಂದ್ರೆ ನನ್ನ ಇಂಟೆನ್ಷನ್ ನಾನು ಕಲಿಬೇಕು. ಅಂದರೆ ಅಲ್ಲಿ ನನಗೆ ಆಗಿದ್ದಂಥ ಅನುಭವ ಏನು ಗೊತ್ತಾ ಸರ್, 2006ರಿಂದ ನಾನು 2012ವರೆಗೂ ₹1 ಸ್ಯಾಲ್ರಿ ತಗೊಂಡಿಲ್ಲ ಸರ್ ನಾನು. ಅಲ್ಲಿ ಇದೊಂದು ಮ್ಯಾಟ್ರ್ ಏನಂತಂದ್ರೆ, ಕೆಲಸ ಮಾಡ್ತಿದ್ದೆ, ಊಟ ಮಾಡ್ತಿದ್ದೆ, ನನಗೆ ಏನು ಬೇಕು ಸಿಗೋದು. ರೂಮು, ಹೋಟ್ಲು, ಟ್ರಾವೆಲು, ಎಲ್ಲೇ ಹೋದ್ರು ಅಕ್ರಾಸ್ ಇಂಡಿಯಾ ನಾನು ಎಲ್ಲೇ ಹೋದ್ರು ನನಗೆ ಪ್ರೊಡಕ್ಷನಿಂದ ಟ್ರಾವೆಲ್ ಕೊಡೋರು, ಊಟ ತಿಂಡಿ ಎಲ್ಲ, ರೂಮ್ ಬುಕ್ ಆಗೋದು, ಫ್ಲೈಟ್ ಬುಕ್ ಆಗೋದು ಎಲ್ಲ. ಸರ್ ನನ್ನ ಮನೆ ಅನ್ನೋದೇ ಸೇರಿಲ್ಲ ಸರ್. ನಾನು 2000 ಅದೇ ಆಗಲೇ ನಿಮ್ಗೊಂದು ಮಾತಂದೆ, ನನ್ನ ತಂದೆ ತಾಯಿಗೆ ನಾನು ಏನೂ ಮಾಡಲಿಲ್ಲ. 2006ರಿಂದ 2012ವರೆಗೂ ನನ್ನ ಮನೆ ಸೇರಲಿಲ್ಲ. ನಾನು ಅವ್ರ ಜೊತೆಲೇ ಉಳ್ಕೊಂಡ್ಬಿಟ್ಟೆ. ಅವ್ರ ಜೊತೆ ನನ್ನ ತಾಯಿ ಜೊತೆಗೆ ಮಾತಾಡ್ತಿದ್ದೆ, ನಾನು ಫೋನ್ ಮಾತಾಡ್ತಿದ್ದೆ. ಏನಾದರೂ ಅವಶ್ಯಕತೆ ಇದ್ದಾಗ, ಊರಿಗಿದ್ದಾಗ ಹೋಗಿ ಬರ್ತಿದ್ದೆ ಅಷ್ಟೇ ಹೊರತು ನಾನು ಏನು ಮಾಡ್ತಿದ್ದೆ ಅಂತಲೂ ಅವ್ರಿಗೆ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಏನು ಕೆಲಸ ಮಾಡ್ತಿದ್ದೆ ಅಂತ ಅವ್ರಿಗೆ ಏನು ತಿಳ್ಕೊಂಡಿದ್ರು, ಎಲ್ಲೋ ಕೆಲಸ ಮಾಡ್ತಿದ್ದಾನೆ, ಇವಾಗ ಯಾವುದೋ ಚಾನಲಲ್ಲಿ ಕೆಲಸ ಮಾಡ್ತಿದ್ದಾನೆ ಅಷ್ಟೇ. ಏನೋ ಅವ್ರ ಜೊತೆಗೆ ಇದ್ದಾನೆ, ಚೆನ್ನಾಗಿದ್ದಾನೆ ಅಷ್ಟೇ. ನನ್ನ ಮಗ ಅಂದ್ರೆ ಅವ್ರಿಗೇನ ಸರ್, ನನ್ನ ಮಗ ಹೈದರಾಬಾದಲ್ಲಿ ಇದ್ದಾನೆ, ಅಲ್ಲೇನೋ ಮಾಡ್ತಿದ್ದಾನೆ ಅಂದ್ರೆ ನಾವೆಲ್ಲೂ ತೆರೆ ಮುಂದೆ ಬರ್ತಿರ್ಲಿಲ್ಲ. ಅವ್ರು ಕೇಳೋರು ಎಲ್ಲ, ನಮ್ಮ ತಂದೆ ತಾಯಿಗೆಲ್ಲ ಊರಲ್ಲಿ, ಎಲ್ಲಿ ನಿಮ್ಮ ಮಗ ಇದಾನೆ ಅಂತಾರ, ಎಲ್ಲೂ ಟಿವಿಲೇ ಕಾಣಿಸ್ತಾ ಇಲ್ಲ, ಯಾವ ಪ್ರೋಗ್ರಾಮಲ್ಲೂ ಬರಲ್ಲ, ಸುಮ್ಮನೆ ಹೇಳ್ತಾನಿಲ್ಲ, ಅದೂ ಕಾಗೆ ಹಾರಿಸ್ತಾ ಇದ್ದಾನೆ ಅಂತೆಲ್ಲ ಹೇಳೋರು. ಯಾವ ಪ್ರೋಗ್ರಾಮಲ್ಲೂ ಬರ್ತಿರ್ಲಿಲ್ಲ ಅಲ್ಲ. ನಾನು ಅದನ್ನ ಅರ್ಥ ಮಾಡ್ಸಕ್ಕೂ ಹೋಗ್ತಿರ್ಲಿಲ್ಲ, ನನಗೆ ಅದು ಅವಶ್ಯಕತೆನೂ ಇರಲಿಲ್ಲ ಅವಾಗ. 2012ರಲ್ಲಿ
ಕನ್ನಡದಲ್ಲಿ ಒಂದು ಶೋ ಆಗತ್ತೆ, ಒಂದು ಖಾಸಗಿ ವಾಹಿನಿಗೆ ಒಂದು ಡ್ಯಾನ್ಸ್ ಶೋ. ಹೈದರಾಬಾದಿಂದ ಬೆಂಗಳೂರಿಗೆ ಅಂದರೆ ಟ್ರಾವೆಲ್ ಇರುತ್ತೆ, ಬೆಂಗಳೂರಿಗೆ ಇಲ್ಲೇ ಶೋ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಶೋ ಸ್ಟಾರ್ಟ್ ಆದಾಗ ಇಲ್ಲೇ ಶೋ ಮಾಡಿದಾಗ ನನ್ನ ತಾಯಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗುತ್ತೆ. ಆ ಟೈಮಲ್ಲಿ ನನ್ನ ತಾಯಿ ಅಲ್ಲಿ ಟೂರೆಲ್ಲ ಹೋಗ್ಬೇಡ, ಇಲ್ಲೇ ಇರು, ನನ್ನ ಎದುರುಗಡೆನೇ ಇದ್ದರೆ ನಂಗೆ ಖುಷಿ ಇರುತ್ತೆ, ಏನೋ ಕಷ್ಟೂರೆಲ್ಲ ಹೋಗ್ತೇ ಅಂತಾರೆ. ಹೌದಾ, ಓಕೆ ಆಯಿತು ಅಂತಂದ್ಬಿಟ್ಟು ನಾನು ಆ ಡೈರೆಕ್ಟ್ರನ್ನ ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ, ನಾನು ಇನ್ನು ಮುಂದೆ ಆಗಲ್ಲ ಸರ್, ನನ್ನ ತಾಯಿದು ಹಿಂಗೆ ಸಮಸ್ಯೆ ಇದೆ, ಹುಷಾರಿಲ್ಲ, ನಾನು ಬೆಂಗಳೂರಲ್ಲಿ ಇರ್ತೀನಿ, ಏನಾದರೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ನಾನು ಅವ್ರಿಗೆ. 2013 ಪ್ರೋಗ್ರಾಮ್ ಮುಗಿದಾದ್ಮೇಲೆ ಆ ಟೈಮಿಗೆ ಆಲ್ರೆಡಿ ನಾನೊಂದು ಟೀಮ್ ಅನ್ನೋದು ಕಟ್ಟಿರ್ತೀನಿ, ರೆಡಿಯಾಗಿರುತ್ತೆ. ನನಗೆ ಆ ಟೈಮ್ ಅಷ್ಟೊತ್ತಿಗೆ ಎಲ್ಲ ಕಾಂಟ್ಯಾಕ್ಟು ನೆಟ್ವರ್ಕ್ ಎಲ್ಲ ಆಗೋಗಿರುತ್ತೆ ನನಗೆ. ಯಾಕಂದರೆ ನಾವು ಮಾಡಿದಂಥ ಎಲ್ಲ ಶೋಗಳೂ ದೊಡ್ಡ ದೊಡ್ಡ ಶೋಗಳೇ. ನಾನು ಅಷ್ಟರಲ್ಲಿ ಆಲ್ರೆಡಿ ಪ್ರಭುದೇವ ಸರ್ ಜೊತೆಲಿ ಕೆಲಸ ಮಾಡಿರ್ತೀವಿ, ಅವರು ಜಡ್ಜ್ ಆಗಿರ್ತಾರೆ. AR ರೆಹಮಾನ್ ಸರ್ ಜೊತೆಲಿ ಕೆಲಸ ಮಾಡಿರ್ತೀವಿ, ರಾಮ್ ಚರಣ್ ಸರ್, NTR, ಅಲ್ಲು ಅರ್ಜುನ್ ಸರ್, ಕನ್ನಡ, ತಮಿಳ್, ತೆಲುಗು ಎಲ್ಲ ಲ್ಯಾಂಗ್ವೇಜಲ್ಲೂ ಕೆಲಸ ಮಾಡಿರ್ತೀನಿ ಅಷ್ಟೊತ್ತು. ಆಲ್ರೆಡಿ ನನಗೆ ಒಂದು ಪ್ರೋಗ್ರಾಮ್ ಹೆಂಗೆ ಡಿಸೈನ್ ಆಗುತ್ತೆ, ಹೆಂಗೆ ಮಾಡೋದು, ಏನು ಒಂದು ಬಜೆಟಿಂಗ್ ಹೆಂಗಾಗುತ್ತೆ, ಒಂದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ, ಹೆಂಗೆ ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತೆ, ಪ್ರತಿಯೊಂದು ನನಗೆ ಗೊತ್ತಾಗೋಗಿರುತ್ತೆ. ಅಷ್ಟರಲ್ಲಿ ಆಲ್ರೆಡಿ ನಾನೊಂದು 60-75 ಶೋ ಮಾಡಿರ್ತೀನಿ ನಾನು ಅಷ್ಟರಲ್ಲಿ. ಆಲ್ರೆಡಿ ಎಲ್ಲ ಶೋಗಳೂ ಮಾಡಿರ್ತೀನಿ. ಎಲ್ಲ ಅಂದರೆ ಇವತ್ತು ಬೆಂಗಳೂರು, ನಾಳೆ ಚೆನ್ನೈ, ಹೈದರಾಬಾದ್, ಈ ಥರನೇ ಜರ್ನಿ ಆಗಿರುತ್ತೆ ಟ್ರಯಾಂಗಲ್ ಆಗಿ. ಅವರಿಂದ ತುಂಬ ಕಲಿತೆ, ತುಂಬ ತಿಳ್ಕೊಂಡೆ ವಿಷಯಗಳು. ಬಟ್ ಒಂದು ತಿಳ್ಕೊಂಡೆ, ನಾವು ಮಾಡೋ ಕೆಲಸನ ತುಂಬ ಶ್ರದ್ಧೆಯಿಂದ ಮಾಡಬೇಕು. ಕೆಲಸದಲ್ಲಿ ಯಾವುದೇ ಪರ್ಸ್ನಲ್ ಅನ್ನೋದು ಇಟ್ಕೊಳಕ್ಕೆ ಹೋಗ್ಬಾರ್ದು. ಈಗ ನನಗೆ ಶ್ರೀಧರ್ ಆಗಲ್ಲ, ಅವ್ನು ಏನಕ್ಕೆ ನಮ್ಮ ಶೋಗೆ ಹಾಕೋದು, ಬೇಡ ತೆಗೆದಾಕ್ಬಿಡು, ನನಗೆ ಅವ್ರ್ಯಾರು ಇಷ್ಟ ಅವ್ರನ್ನ ಹಾಕೊಂಬಿಡು, ಅದು ಬೇಡ. ಆ ಕೆಲಸಕ್ಕೆ ಶ್ರೀಧರ್ ಅವಶ್ಯಕತೆ ಇತ್ತು ಅಂದರೆ ಶ್ರೀಧರ್ ಬೇಕು, ಏನಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕು. ಆದರೆ ಒಂದು ಕೆಲಸ, ಒಂದು ಪ್ರೋಗ್ರಾಮು ಹೇಗೆ ಡಿಸೈನ್ ಆಗುತ್ತೆ ಅನ್ನೋದನ್ನ ನಾನು ತುಂಬ ತಿಳ್ಕೊಂಬಿಟ್ಟಿರ್ತೀನಿ ಅಷ್ಟೊತ್ತಿಗೆ. ಯಾಕಂದ್ರೆ ನಾನು ಎಲ್ಲ ಮಲ್ಟಿಪಲ್ ಪ್ರೋಗ್ರಾಮ್ಗಳು ಮಾಡಿರ್ತೀನಿ. ಆಯಿತು, ಬೆಂಗಳೂರು ಬಂದಾಗ ಮತ್ತೆ 0 ಲೈಫು. ದುಡ್ಡಿಲ್ಲ, ನಾನೇನು ದುಡ್ಡು ಕುಡಿಕಿಲ್ಲ ಅವಾಗ, ಕೆಲಸ ಕಲ್ತಿರ್ತೀನಿ. ಬಟ್ ಅದು ಏನಾಗುತ್ತೆ, ಅವ್ರಿಗೂ ಏಕಾಏಕಿ ಬಿಟ್ಟು ಬರ್ತೀನಿ, ಅವ್ರಿಗೂ ಬೇಜಾರಾಗುತ್ತೆ ಬಿಟ್ಟು ಹೋದ ನನಗೆ ಅಂತ ಅಂದ್ಬಿಟ್ಟು. ಮತ್ತೆ 13ರಿಂದ ನಂದೊಂದು ಟೀಮ್ ಇರುತ್ತೆ, ನಾನು ಕೆಲಸ ಮಾಡ್ತಿರ್ತೀವಿ. ಅಲ್ಲಿಂದ ಮತ್ತೆ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ಚಾನಲಲ್ಲಿ ಎಲ್ಲ ಕಡೆ ಗೊತ್ತಿರುತ್ತೆ. ಬಟ್ ಅಂದರೂ ನನಗೆ ಆವಾಗ ನನ್ನ ಆ್ಯಕ್ಟಿಂಗ್ ಅನ್ನೋದು ಸ್ವಲ್ಪ ಮತ್ತೆ ಚಿಗುರೊಡೆಯುತ್ತೆ, ಏನೋ ಮಾಡಬೇಕು, ಬೆಂಗಳೂರಿಗೆ ಬಂದಿದ್ದೀನಿ. ಆದರೆ ಮೈಂಡಿಗೆ ನಮ್ದು ಅವಾಗ ಹೆಂಗಿರ್ತಾರೆ, ಅದು ಮಾಡಿದ್ವಿ, ಇವಾಗ ಪ್ರೋಗ್ರಾಮ್ ಮಾಡಿದ್ದೀವಿ, ಏನಾದರೂ ಮಾಡಬೇಕು ಇವಾಗ ಅಂತ. ಬಟ್ ಇಲ್ಲಿ ಬಂದಾಗ 6 ಮಂತ್ಸ್ ಕೆಲಸ ಇಲ್ಲ. ನಾವೊಂದು 4 ಜನ ಫ್ರೆಂಡ್ಸ್ ಇರ್ತೀವಿ, ದುಡ್ಡಿಲ್ಲ ಮಚ, ಒಂದು 500 ರೂಪಾಯಿ ಹಾಕ್ಬಿಡು, 1000 ರೂಪಾಯಿ ಹಾಕ್ಬಿಡು, ಈ ಥರ ಜೀವನ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಇರಲಿಲ್ಲ ಅವಾಗೆಲ್ಲ, ಅಕೌಂಟು ಟ್ರಾನ್ಸ್ಫರ್ ಮಾಡೋದು. ಈ ಸಂದರ್ಭದಲ್ಲಿ ನನ್ನ ಫ್ರೆಂಡ್ ಮಾರುತಿ ಅಂತ ಒಬ್ಬಿರ್ತಾನೆ ಡಿಗ್ರಿನಲ್ಲಿ. ಯಾವಾಗ ದುಡ್ಡು ಕೇಳಿದ್ರು ಕೊಡ್ತಿರ್ತಾನೆ ಪಾಪ ಅವನು. ಅಂದರೆ ಕೊಡ್ತಿರ್ತಾನೆ, ಅವನು ಪಾಪ ಇಂಡಿವಿಜುವಲಾಗೆ ನಿಂತು ಕೆಲಸ ಮಾಡ್ಕೊಂಡಿರ್ತಾನೆ. ನನ್ನ ಕೇಳಿದಾಗ ಮಚ್ಚ ಒಂದು 5,000 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿ ಕೊಡೋ ಅಂತಂದರೆ ನಾನು ಕೊಟ್ಟಿದ್ದಾನೆ ತುಂಬ ಸರಿ. 6 ಮಂತ್ಸ್ ಏನೂ ಕೆಲಸ ಇಲ್ಲ. ಒಂದು ಫೋನ್ ಬರುತ್ತೆ ನನಗೆ, ಮಂಗಳೂರಿಂದ ಒಂದು ಕೆಲಸ ಇದೆ, ಒಂದು ಈವೆಂಟ್ ಇದೆ, ಮಾಡಿಕೊಡ್ತೀಯಾ ಅಂತ ಅಂದ್ಬಿಟ್ಟು 2014ರಲ್ಲಿ ನನ್ನ ಶೋಗಳಲ್ಲೇ ಕೆಲಸ ಮಾಡಿದಂಥ ಒಬ್ಬ ಹುಡುಗ ಫೋನ್ ಮಾಡ್ತಾನೆ. ಒಂದು ಈವೆಂಟ್ ಇದೆ ಸರ್, ಮಾಡಿಕೊಟ್ಬಿಡಿ ಸರ್ ಅಂತ. ನಾನು ಎಷ್ಟು ಕೊಡ್ತೀಯ ದುಡ್ಡು ಅಂತ ಕೇಳ್ತೀನಿ. ಸರ್ ಒಂದು ಇಷ್ಟು ಸರ್ ಅಂತ. ಇಲ್ಲ ಒಂದು 75,000 ರೂಪಾಯಿ ಕೊಡು ಅಂದಾಗ ಆ ಪ್ರೋಗ್ರಾಮ್ನ ಹೋಗಿ ನೀಟಾಗೆ ಮಾಡಿಕೊಟ್ಟು ಊಟ ಮಾಡ್ಕೊಂಡು ಕುಂತಿರ್ತೀನಿ. ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮಂಗಳೂರು ಕದ್ರಿ ಉತ್ಸವ ಅದು. ಅವನು ಹೇಳ್ತಾನೆ ನನ್ನ ಮಾತು, ಸರ್ ಇಲ್ಲಿ ಬನ್ನಿ, ಈ ಸ್ಟೇಜ್ ನಿಮಗೆ ತುಂಬ ಪವರ್ಫುಲ್ಲು ಸರ್, ಇದು ನಿಮ್ಗೆ ತುಂಬ ಒಳ್ಳೇದು ಮಾಡುತ್ತೆ ಸರ್, ನೀವು ಅಂಥ ಸಾಮಾನ್ಯ ನುಡಿಬೇಡಿ ಸರ್, ಇದು ಅವ್ರಿಗೆ ಗೊತ್ತಲ್ವ ಮಂಗಳೂರು ತುಳು ಭಾಷೆನಲ್ಲಿ ಹೇಗೆ ಮಾತಾಡ್ತಾರೆ ಅಂತೇಳಿ. ತುಂಬ ಪವರ್ಫುಲ್ ಸ್ಟೇಜು ಸರ್ ಇದು, ಬನ್ನಿ ನಿಮ್ಗೆ ತುಂಬ ಒಳ್ಳೇದಾಗುತ್ತೆ ಬನ್ನಿ ಸರ್ ಅಂತ ಹೇಳಿ ಹೋಗ್ಬೇಕಂತ. ಪಾಪ ಹುಡುಗ ಏನು ಮಾತಾಡ್ದ, ಕರಿತಾನೆ, ತುಂಬ ಚೆನ್ನಾಗಾಗುತ್ತೆ ಪ್ರೋಗ್ರಾಮು. ಆ ಪ್ರೋಗ್ರಾಮಿಗೆ ಗೆಸ್ಟಾಗಿ
ಧ್ರುವ ಸರ್ಜಾ ಅವರು ಮತ್ತು ಲೂಸ್ ಮಾದವರು ಬರ್ತಾರೆ. ಅದು ನಾನೇ ಮಾಡ್ಕೊಡ್ತೀನಿ, ಚೆನ್ನಾಗಾಗತ್ತೆ. ಚೆನ್ನಾಗಾದ್ಮೇಲೆ ಅವರು ದುಡ್ಡು ಕೊಡ್ತಾರೆ. ಕೊಟ್ಟು ಓಕೆ ಬೀಚಲ್ಲಿ ಹೋಗ್ಬಿಟ್ಟು ಕುಂತಿರ್ತೀವಿ. ನೈಟ್ 11:45 ಒಬ್ಬರು ಫೋನ್ ಮಾಡ್ತಾರೆ. ನಾವು ಇಷ್ಟೆಲ್ಲ ಕೆಲಸ ಮಾಡಿದಾಗ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರೆ. ಒಂದು ಈವೆಂಟ್ ಇದೆ, ಒಂದು ಪ್ರೋಗ್ರಾಮ್ ಇದೆ, ಮಾಡಿಕೊಡು ಅಂತ ಹೇಳ್ತಾರೆ. ಅಲ್ಲಿಂದ ಹೌದಾ ಓಕೆ ಸರ್ ಆಯಿತು ಅಂತಂದ್ಬಿಟ್ಟು ಬೆಂಗಳೂರು ಬರ್ತೀನಿ. ಬೆಂಗಳೂರು ಬಂದು ಡೈರೆಕ್ಟ್ ಚಾನಲ್ಗೆ ಹೋಗ್ತೀನಿ. ಚಾನಲ್ಗೆ ಹೋದಾಗ ಮಾತುಕತೆ ಆಗುತ್ತೆ. ಅಲ್ಲಿಂದ ನನ್ನ ಪ್ರೊಡಕ್ಷನ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅವ್ರು ಏನು ಹೇಳ್ತಾರಂದ್ರೆ, ಇದೊಂದು ಪ್ರೋಗ್ರಾಮ್ ಇದೆ, ಈ ಪ್ರೋಗ್ರಾಮ್ನ ಇಷ್ಟು ನೀನೇ ಮಾಡಿಕೊಟ್ಬಿಡು, ನಿಮ್ಮ ಹುಡುಗರು ಟೀಮ್ ಇದ್ದಾರಲ್ವ ಇದು ಮಾಡಿಕೊಟ್ಬಿಡು, ಅದೇನಿದೆ ಒಂದು ಅಮೌಂಟ್ ಕೊಡ್ತೀವಿ ಅಂತ ಹೇಳಿದಾಗ ಓಕೆ ಆಯಿತು, ಅಷ್ಟು ಏನೋ ಹೆಚ್ಚು ಕಮ್ಮಿ ಆಗುತ್ತೆ, ಮಾತುಕತೆ ಆಗುತ್ತೆ. ಅಲ್ಲಿಂದ ನನ್ನ ಇಂಡಿವಿಜುವಲ್ ಜರ್ನಿ ಪ್ರೊಡಕ್ಷನ್ ಅಂದರೆ ನಮಗೆ ಪ್ರೊಡಕ್ಷನ್ ಅನ್ನೋದು ಗೊತ್ತಿಲ್ಲ, ಕೆಲಸ ಸ್ಟಾರ್ಟ್ ಆಗುತ್ತೆ. ಪ್ರೊಡಕ್ಷನ್ ಹೇಗೆ ಸ್ಟಾರ್ಟ್ ಮಾಡಿದೆ ಅನ್ನೋದಕ್ಕೊಂದು ಸಣ್ಣ ಕಥೆ ಇದೆ ನನ್ನ ಜೀವನದಲ್ಲಿ. ನನಗೆ ಆ ಟೈಮಿಗೆ ಏನಾಗುತ್ತೆ ಅಂತಂದರೆ ಮನೆ ಬಾಡಿಗೆ ಕಟ್ಟಬೇಕಾಗಿರುತ್ತೆ. ಅವತ್ತಿನ ಟೈಮಿಗೆ 12,000 ರೂಪಾಯಿ ಬರ್ತಿರುತ್ತೆಲ್ಲ ಮನೆಯದು ಬಾಡಿಗೆ. ಅದನ್ನು ಆಲ್ಮೋಸ್ಟ್ ಒಂದು 60,000 ರೂಪಾಯಿ ದುಡ್ಡು ಕಟ್ಟಬೇಕಾಗಿರುತ್ತೆ ನಾವು. ಕಟ್ಟಿರಲ್ಲ. ಓನರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ, ಅವ್ರಿಗೂ ಗೊತ್ತಿರುತ್ತೆ ನಮ್ಮ ಬಗ್ಗೆ, ಇವರೇನೋ ಮಾಡ್ತಾರೆ, ಒಳ್ಳೆ ಹುಡುಗರು, ಏನೋ ಒಂದು ಇವತ್ತು ನಾಳೆ ಕೆಲಸ ಸಿಗುತ್ತೆ ಅಂತೇಳಿ. ಮಂಗಳೂರು ಇವೆಂಟಲ್ಲಿ ಬಂದಿದ್ದ ದುಡ್ಡಲ್ಲಿ ಒಂದು ಸ್ವಲ್ಪ ಕೊಟ್ಟು ಮನೆಗೆಲ್ಲ ಅದು ಇದು ಐಟಮ್ಗಳನ್ನ ತಗೊಂಡು ಇಟ್ಕೊಂಡು ಇಲ್ಲಿ ಬೇರೆ ನನಗೆ ಚಾನಲ್ದೊಂದು ಕೆಲಸ ಸಿಗುತ್ತೆ. ಆ ಕೆಲಸದಲ್ಲಿ ನಾನು ಒಂದೊಳ್ಳೆ ಅಮೌಂಟ್ ಕೇಳ್ತೀನಿ, ಒಂದೊಳ್ಳೆ ಅಮೌಂಟ್ ಕೊಡ್ತಾರೆ. ಆ ಪ್ರೋಗ್ರಾಮ್ ತುಂಬ ಚೆನ್ನಾಗಾಗತ್ತೆ. ತುಂಬ ಚೆನ್ನಾಗಾದಾಗ ಹಂಗೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡೇ ಇರ್ತೀವಿ, ಕೋರ್ಡಿನೇಷನ್ ಅದು ಇದು ಮಾಡ್ಕೊಂಡಿದ್ದಾಗ. ಈ ಗ್ಯಾಪಲ್ಲಿ ನಾನೊಂದು ಡ್ಯಾನ್ಸ್ ಶೋ ಮಾಡುವಾಗ ಬಾಂಬೆಗೆ ಹೋಗ್ಬೇಕಾಗಿರುತ್ತೆ ಒಂದ್ಸಲಿ, ಒಂದು ಶೂಟಿಗೆ. ನಾನು ಹೈದ್ರಾಬಾದಿಂದ ಬೆಂಗಳೂರು ಬಂದಿರ್ತೀನಿ. ಬೆಂಗಳೂರು ಬಂದಾಗ ನನ್ನ ಫ್ರೆಂಡ್ ರೂಮು ಉಳ್ಕೊಂಡಿರ್ತೀನಿ ಇಲ್ಲಿ ಗಾಂಧಿ ಬಜಾರಲ್ಲಿ. ಅಲ್ಲಿ ದೇವಸ್ಥಾನದ ಹತ್ರ ಒಂದು ಹುಡುಗಿ ನೋಡ್ತೀನಿ ನಾನು. ನೋಡಿದಾಗ ತುಂಬ ಇಷ್ಟ ಆಗ್ತಾರೆ ನನಗೆ. ತುಂಬ ಇಷ್ಟ ಆದಾಗ ಹೋಗಿ ನಾನೇ ಮಾತಾಡಿಸ್ತೀನಿ. ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ ಒಂದು 6 ಮಾತಾಡಿಸಿ ಪ್ರಪೋಸ್ ಮಾಡ್ತೀನಿ ನಾನು ಅವ್ರಿಗೆ ಡೈರೆಕ್ಟಾಗಿ ಪ್ರಪೋಸ್ ಮಾಡ್ತೀನಿ. ನನಗೆ ನೀವು ಇಷ್ಟ ಅಂದರೆ ನಾನು ಮದುವೆ ಆಗ್ತೀನಿ, ನಾನು ಹಿಂಗೆ ಇದೆ ನನ್ನ ಕೆಲಸ ಅಂತ ಹಂಗೆ ಡೈರೆಕ್ಟಾಗಿ ಹೇಳ್ತೀನಿ. ಅವ್ರು ಭಯ ಪಟ್ಬಿಟ್ಟು ಹೋಗ್ತಾರೆ. ಆಮೇಲೆ ಹಂಗೆ ಫಾಲೋ ಮಾಡಿ ಅವ್ರ ಮನೆ ಅಲ್ಲೇ ಪಕ್ಕದ ರೋಡಲ್ಲಿ ಅವ್ರ ಮನೆ ಇರುತ್ತೆ, ಫಾಲೋ ಮಾಡಿ ಮುಗಿಸ್ಕೊಂಡು ಅವ್ರ ಮನೆ ನೋಡ್ಕೊಂಡು ನಾನು ಹೈದ್ರಾಬಾದ್ ಹೋಗ್ತೀನಿ. ಹೈದ್ರಾಬಾದ್ ಹೋಗಿ ಬಂದು ಮತ್ತೆ ನನ್ನ ಡ್ಯೂಟಿ ಏನು ಅಂತಂದರೆ, ಇಲ್ಲ ಬಾಂಬೆ ಹೋಗ್ತೀನಿ ನಾನು ಸರ್, ಹೈದ್ರಾಬಾದಲ್ಲ ಬಾಂಬೆ ಹೋಗ್ತೀನಿ. ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಒಂದು 2 ದಿನ ಆದಮೇಲೆ ಮತ್ತೆ ಬೆಂಗಳೂರು ಬರ್ತೀನಿ. ನಾನು ಹೈದ್ರಾಬಾದ್ ಹೋಗಲ್ಲ. ಈ ಗ್ಯಾಪಲ್ಲಿ ನಂದೊಂದು ಲವ್ ಟ್ರ್ಯಾಕ್ ಸ್ಟಾರ್ಟ್ ಆಗಿರುತ್ತೆ. ಅವ್ರನ್ನ ಲವ್ ಮಾಡುವಾಗ ಹಿಂಗೆ ಅವನೊಳ್ಳೆ ನಮ್ಮ ಫ್ಯಾಮಿಲಿ ಹಿಂಗೆ ನೀನು ನೋಡಿದ್ರೆ ಯಾರನ್ನೋ ಹೋಗಿ ಇಷ್ಟಪಟ್ಟಿದ್ಯಾ ಅಂತ ಏನೋ ಒಂದು ಮಾತು ಎಲ್ಲೋ ಬರುತ್ತೆ, ಎಲ್ಲೋ ಒಂದು ಕಡೆ. ಅವನೇನು ಡೈರೆಕ್ಟ್ರಾ, ಪ್ರೊಡ್ಯೂಸರಾ, ಹೀರೋನಾ ಅನ್ನೋ ಒಂದು ಪದ ಬರುತ್ತೆ. ನಾನು ಪಕ್ಕದಲ್ಲೇ ಇರ್ತೀನಿ. ಕೇಳಿಸ್ಕೊಂಡಾಗ ನನ್ನ ಹುಡುಗಿ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಅದರಲ್ಲಿ ಹೀರೋ ಅಂದರೆ ಗೊತ್ತು ನನಗೆ, ಈ ಪ್ರೊಡ್ಯೂಸರು ಈ ಡೈರೆಕ್ಟ್ರ್ ಇದು ಯಾವುದೂ ನಂಗೆ ಗೊತ್ತಿಲ್ಲ, ನೀನು ಅದಾಗಬೇಕು ನೆಕ್ಸ್ಟ್ ಇಯರು ಅಂತ ಹೇಳ್ತಾರೆ. ನಾನು ನಕ್ಕಿ ಬೈತೀನಿ, ಏನೇನು ತಮಾಷೆ ಮಾಡ್ತಿದ್ಯಾ, ಪ್ರೊಡ್ಯೂಸರು ಡೈರೆಕ್ಟರ್ ಆಗೋದಕ್ಕೆ ಇಷ್ಟು ವರ್ಷ ಆರ್ಟಿಸ್ಟ್ ಆಗ್ಬೇಕಂತ ಬಂದೆ, ಇನ್ನೂ ಏನೋ ಒಂದೆಲ್ಲೋ ಸೀರಿಯಲ್ಲೂ ಕಾಣಿಸ್ಕೊಂಡಿಲ್ಲ, ಏನು ಹೋಗಂಗೆ ಅಂತಂದು. ಇಲ್ಲ ನಂಗೆ ಗೊತ್ತಿಲ್ಲ ನೀನು ಅದಾಗಬೇಕು, ಇಲ್ಲಾಂದ್ರೆ ನನ್ನ ಇಷ್ಟ ಇಲ್ಲ, ಲವ್ ಬೇಡ ಏನು ಬೇಡ, ನನಗೆ ನಂಗೆ ಗೊತ್ತಿಲ್ಲ ನೀನು ಅದಾಗಬೇಕು ನೀನದು ಅಂತಂದಾಗ ಅಲ್ಲಿಂದ ನಾನು ಪ್ರೊಡ್ಯೂಸರ್ ಆಗ್ಬೇಕನ್ನೋದು ಸ್ಟಾರ್ಟ್ ಆಗುತ್ತೆ ಸರ್. ದುಡ್ಡಿಲ್ಲ ನನ್ನ ಹತ್ರ, ಒಂದು ಸಿಂಗಲ್ ಪೈಸಾ ದುಡ್ಡಿಲ್ಲ ಸರ್. ನಿಜವಾಗ್ಲೂ ನಾನೇನಾಗಿದ್ದೀನಿ ಅದು ನನ್ನ ಸ್ವಂತ ಶ್ರಮದಿಂದ ಇಲ್ಲಿಗೆ ಬಂದಿದ್ದೀನಿ. ನನ್ನ ಜೊತೆಲಿದ್ದ ವ್ಯಕ್ತಿಗಳು ನನಗೆ ಸಪೋರ್ಟ್ ಮಾಡಿದ್ದಾರೆ, ಚಾನಲ್ಗಳು ಸಪೋರ್ಟ್ ಮಾಡಿದೆ. ಒಂದೊಂದೇ ಪಾರ್ಟ್ ಏನೇನು ಕೊಡ್ತಿದ್ರು, ಕ್ರಿಯೇಟಿವ್ ಪಾರ್ಟ್ ಏನೇನು ಕೊಡ್ತಿದ್ರು, ಶೂಟ್ ಪಾರ್ಟ್ ಏನೇನು ಕೊಡ್ತಿದ್ರು, ಅದು ಒಂದೊಂದೇ ಬಿಲ್ಡ್ ಆಗ್ತಾ ಹೋಗುತ್ತೆ. ಇದು ನೀನೇ ತಗೊಂಬಿಡು, ಇದು ನೀನೇ ಮಾಡಿಬಿಡು, ಓಕೆ ಇದು ಡ್ಯಾನ್ಸ್ ನೀನೇ ನೋಡ್ಕೊಂಬಿಡು, ಇದು ಕಾಸ್ಟ್ಯೂಮ ನೀನೇ ನೋಡ್ಕೊಂಬಿಡು, ಇದು ಪ್ರಾಪರ್ಟಿ ನೀನೇ ನೋಡ್ಕೊಂಬಿಡು, ಏನಕ್ಕೆ ಹಾಗೆ ಸ್ಟಾರ್ಟಾಗಿ ಲೈನ್ ಪ್ರೊಡ್ಯೂಸರಿಂದ ಸ್ಟಾರ್ಟಾಗಿ ಡೈರೆಕ್ಟ್ ಒಂದು ಫುಲ್ ಶೋ ಮಾಡುವ ರೇಂಜಿಗೆ ಬರುತ್ತೆ. ಆವತ್ತು ನನ್ನ ಹತ್ರ ಜೇಬಲ್ಲಿ ದುಡ್ಡಿರಲ್ಲ. ಆ ಶೋಯಿಂದ ಬರ್ತಕ್ಕಂಥ ದುಡ್ಡು ಚಾನಲ್ಲು ನನ್ನ ನಂಬುತ್ತೆ, ಚಾನಲ್ನ ನಂಬಿ ನನಗೆ ಕೆಲಸ ಕೊಡ್ತಾರೆ. ಅಲ್ಲಿಂದ ಒಂದೊಂದೇ ಬಿಲ್ಡ್ ಆಗ್ತಾ ಹೋಗುತ್ತೆ. ಆಗ ಚೆನ್ನಾಗಿ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾನು ಅವತ್ತೇ ನನಗೆ ಹೀರೋ ಆಗ್ಬೇಕನ್ನೋದು ಮೈಂಡಿಗೆ ಬರುತ್ತೆ. ಈಗ ಅಪ್ಪಲ್ಲಿ ನಾನು ಏನಾದರೂ ಮಾಡ್ಬೇಕಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸಿನಿಮಾ ಮಾಡೋಣ ಅಂದ್ಕೊತೀವಿ. ಈ ಮಧ್ಯದಲ್ಲಿ ಎಷ್ಟೊಂದು ಪ್ರೊಡ್ಯೂಸರ್ಗಳನ್ನ ಮೀಟ್ ಮಾಡ್ತೀವಿ, ದುಡ್ಡು ಹಾಕ್ತೀನಿ ಅಂತ ಹೇಳ್ತಾರೆ. ರೋಡಲ್ಲೆಲ್ಲ ನನಗೆ ಬಸ್ಕಿ ಬಡಿಸಿದ್ದಾರೆ, ನೀನು ಹೀರೋನ ಮಾಡು, ವರ್ಕೌಟ್ ಮಾಡ್ತೀಯ, ಜಿಮ್ ಮಾಡ್ತೀಯ, ಮಾಡು, ಹೀಗೆಲ್ಲ ಮಾಡಿದ್ದಾರೆ. ಇದ್ದಾರೆ ಸರ್ ಕೆಲವೊಂದು ವ್ಯಕ್ತಿಗಳಿದ್ದಾರೆ. ಸಿನಿಮಾ ನಾಳೆ ಮುಹೂರ್ತ
ಅಲ್ಲಲ್ಲ, ಈಗ ನಿಮ್ಗೆ ಇಷ್ಟೆಲ್ಲ ಗೊತ್ತಿದೆ, ಎಲ್ಲ ಇಲ್ಲ 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 ಏನು ಗೊತ್ತಾ ಸರ್, ಏನೇ ಗೊತ್ತಿದ್ರು ಅದು ನಾನು ಕೆಲಸ ಮಾಡ್ತಿದ್ದು ಡೈರೆಕ್ಷನ್ ಟೀಮಲ್ಲಿ. ಹೀರೋ ಅಂತ ಆಗಬೇಕು ಅಂತಂದಾಗ ಯಾರೂ ಬಂದು ನಮ್ಗೆ ದುಡ್ಡು ಹಾಕಲ್ಲ ಸರ್. ಇಲ್ಲ ನನ್ನ ಫ್ಯಾಮಿಲಿಯಿಂದ ದುಡ್ಡು ಹಾಕಬೇಕು, ಇಲ್ಲ ನಾನು ದುಡ್ಡು ಹಾಕಬೇಕು, ಇಲ್ಲ ನನ್ನ ಕ್ಲೋಸ್ ಸರ್ಕಲಲ್ಲಿ ಯಾರಾದರೂ ನಾನು ದುಡ್ಡು ಹಾಕಬೇಕು, ಆವಾಗ ಎಲ್ಲ ಆಗತ್ತೆ. ಆದರೆ ನಾವು ಏನು ಇಲ್ದಲೇ ಬಂದು ನಾವು ಹೀರೋ ಆಗ್ತೀವಿ ಅಂತ ಅಂದ್ಕೊಂಡಾಗ ಅಷ್ಟು ಈಸಿ ಅಲ್ಲ ಸರ್ ರಸ್ತೆ. ಎಷ್ಟೇ ಕಾಂಟ್ಯಾಕ್ಟ್ ಇರಲಿ ಸರ್, ಇವತ್ತು ಗಾಂಧಿನಗರಕ್ಕೆ ಸಾವಿರಾರು ಜನ ಬರ್ತಾರೆ ಕಲೆನ ನಂಬ್ಕೊಂಡು. ಆ ಸಾವಿರಾರು ಜನದಲ್ಲಿ ಯಾರೋ ಕೆಲವೇ ಮಂದಿ ಮಾತ್ರ ನಿಂತಿದ್ದಾರೆ ಸರ್, ಮಾಡ್ತಿದ್ದಾರೆ. ಅವ್ರದ್ದೇ ಆದಂಥ ಕಮಿಟ್ಮೆಂಟ್ ಇರುತ್ತೆ. ಊಟ ತಿಂಡಿ ನನಗಂದರೆ ಏನೂ ಇರಲಿಲ್ಲ ಸರ್. ನಾನು ಮನೆ ಬಿಟ್ಟು ಬಂದಿದ್ದೆ, ನಾನು ಏನೋ ಕೊಡಬೇಕು, ದುಡ್ಡು ಕೊಡಬೇಕು, ಇದು ಮಾಡಬೇಕು ಅನ್ನೋದು ಯಾವುದೂ ಕಮಿಟ್ಮೆಂಟ್ ಇರಲಿಲ್ಲ ನನಗೆ. ನಾನು ಉಳ್ಕೊಳಕ್ಕೆ ಎಲ್ಲೊಂದು ಜಾಗ ಸಿಕ್ಕಿದ್ರೆ ಸಾಕು, ನಾನು ಮಾಡಿದ್ರೆ ನನಗೆ ಕೆಲಸ ಮಾಡಿದ್ರೆ ಸಾಕು, ನಾನು ತೃಪ್ತಿಯಾಗಿರ್ತಿದ್ದೆ. ಅಂಥ ಸಮಯದಲ್ಲಿ ನನಗೆ ಯಾರೋ ಬಂದು ದುಡ್ಡು ಹಾಕೊಂಡು ಹಾಕಲ್ಲ ಸರ್. ಅಂಥದ್ರಲ್ಲಿ ಎಲ್ಲಾರನ್ನೂ ಹೋಗ್ತಿದ್ವಿ, ಕನ್ವಿನ್ಸ್ ಮಾಡ್ತಿದ್ವಿ, ಹಿಂಗೆ ಕತೆ ಮಾಡ್ಕೊಂಡಿದ್ದೀವಿ ಅಂತಿದ್ವಿ. ಅರೆ ಇಲ್ಲ, ನನ್ನ ಫ್ರೆಂಡ್ ಯಾರೋ ಇದ್ದಾನೆ, ಅವನ್ನ ಮಾಡ್ಕೊಳ್ಳಿ, ಹೀರೋ ತೆಗ್ದಾಕೊಳ್ಳಿ. ಅರೆ ಶೂಟಿಂಗು ಎಲ್ರಿಗೂ ಕರೀತಾರೆ ಸರ್, ಒಂದು ಕಡೆ ಅಡ್ವಾನ್ಸ್ ಕೊಡೋದಕ್ಕೆ ಡೈರೆಕ್ಟ್ರೆಲ್ಲ ಹೋಗ್ತೀವಿ. ಒಬ್ಬ ವ್ಯಕ್ತಿ ಎಲ್ರಿಗೂ ಓಕೆ ಅಡ್ವಾನ್ಸ್ ಕೊಡ್ತೀನಿ, ಹೀರೋ ಬೇಡ ನನಗೆ ಚೇಂಜ್ ಮಾಡಿಬಿಡಿ ಅಂತ ಹೇಳ್ತಾರೆ. ಆ ಟೀಮ್ ಎಲ್ಲರೂ ಇವತ್ತು ಸಿನಿಮಾ ಮಾಡ್ತಿದ್ದಾರೆ, ಇವತ್ತು ಇದ್ದಾರೆ ಎಲ್ಲರೂ ಇಂಡಸ್ಟ್ರೀಲಿ. ಏನೂ ಮಾತಾಡಲ್ಲ ಸರ್. ನಾನು ಸುಮ್ಮನೆ ಎದ್ದು ಬರ್ತೀನಿ. ಅಲ್ಲೊಂದು 4 ಜನ ಇರ್ತಾರೆ, ಆ 4 ಜನನೂ ಇವತ್ತು ದೊಡ್ಡ ಡೈರೆಕ್ಟ್ರುಗಳಾಗಿದ್ದಾರೆ, ಕ್ಯಾಮ್ರಾಮ್ಯಾನ್ಗಳಾಗಿರ್ಬೋದು, ಎಲ್ಲ ಓಕೆ ಹೀರೋ ಬೇಡ ಅಂತಾರೆ. ಬಟ್ ಆ ಡೈರೆಕ್ಟ್ರು ಅವತ್ತೊಂದು ಮಾತಂತಾರೆ, ಆದರೆ ಅವ್ರ ಜೊತೆಲೇ ಮಾಡ್ತೀನಿ ನಾನು ಸಿನಿಮಾ, ಬೇರೆ ನಡ್ಕೊಂಡು ಮಾಡಲ್ಲ ಅಂತಂದ್ಬಿಟ್ಟು ಅವತ್ತು ನನ್ನ ಕಡೆಗೆ ನಿಂತ್ಕೊಂತಾರೆ ಡೈರೆಕ್ಟ್ರು. ಅಲ್ಲಿಂದ ಮತ್ತೆ ನಂದು ಈ ಕಡೆ ಚಾನಲ್ ಕೆಲಸಗಳು ಮಾಡ್ತಿರ್ತೀನಿ, ಈ ಕಡೆ ಆರ್ಟಿಸ್ಟ್ ಆಗಬೇಕು ಅನ್ನೋದೊಂದು ಮೈಂಡಲ್ಲಿ ಕೊರಿತಾ ಇರುತ್ತೆ ಯಾವಾಗಲೂ. ನಾವು ಅಲ್ಲೇನೇ ಮಾಡಿದ್ರು ಈ ಕಡೆ ಒಂದು ಸ್ವಲ್ಪ ಟೈಮು ಅಲ್ಲಿ ರೆಡಿ ಆಗೋದು, ಹೋಗೋದು, ವರ್ಕೌಟ್ ಮಾಡೋದು, ರೆಡಿ ಅವ್ರನ್ನ ಅಪ್ರೋಚ್ ಮಾಡೋದು, ಇವ್ರನ್ನ ಅಪ್ರೋಚ್ ಮಾಡೋದು, ಇನ್ನೊಂದು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ಇನ್ನೇನು ನಾಳೆ ಕಂಟ್ರೋದಲ್ಲಿ ದುಡ್ಡು ಕಟ್ಟಿ ಎಲ್ಲ ಆಗಿ ಮುಹೂರ್ತಕ್ಕೆಲ್ಲ ರೆಡಿ ಆಗುತ್ತೆ, ಎಲ್ಲ ಪೋಸ್ಟ್ ಎಲ್ಲ ರೆಡಿ ಆಗುತ್ತೆ. ಅನಿವಾರ್ಯ ಕಾರಣದಿಂದ ಸ್ಟಾಪ್ ಆಗುತ್ತೆ. ಪೋಸ್ಟು ರೆಡಿ ಆಗಿದೆ, ಆ್ಯಡೂ ಕೊಟ್ಬಿಟ್ಟಿರ್ತೀವಿ ಶುಕ್ರವಾರ. ಒಬ್ಬರು ದೊಡ್ಡ ವ್ಯಕ್ತಿನೂ ಚೀಫ್ ಗೆಸ್ಟಾಗಿ ಮಾತಾಡಿರ್ತೀವಿ, ಅವ್ರಿಗೂ ಹೇಳ್ಬಿಟ್ಟಿರ್ತೀವಿ, ಅವರು ಬರ್ತೀನಿ ಅಂತ ಒಪ್ಕೊಂಡಿರ್ತಾರೆ. ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಇಲ್ಲ ಕ್ಯಾನ್ಸಲು, ಬೇಡ ಮಾಡೋದು ಅಂತಂದ್ಬಿಟ್ಟು ಅವ್ರಿಗೆ ಪ್ರೊಡ್ಯೂಸರ್ ಅವ್ರಿಗೆ ಯಾರೋ ಒಬ್ಬರು ಏನಕ್ಕೆ ಅವ್ನು ಹೋಗಂಡು ಮಾಡ್ತಾಯಿದ್ದೆ, ಯಾರನ್ನ ದೊಡ್ಡವ್ರನ್ನ ಹೆಸರನ್ನ ಹಾಕೊಂಡು ಮಾಡೋದ್ಬಿಟ್ಟು ಏನಕ್ಕೆ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಇದು ಮಾಡಿರ್ತಾರೆ. ಅಲ್ಲಿ ಚೇಂಜ್ ಆಗುತ್ತೆ. ಈ ಥರ ಎಲ್ಲ ತುಂಬ ಇದಾಗೋಗ್ಬಿಡುತ್ತೆ. ತುಂಬ ಟ್ರೈ ಮಾಡ್ತೀನಿ, ಆಗಲ್ಲ, ಏನು ಮಾಡಿದ್ರೂ ಆಗಲ್ಲ. ಅಲ್ಲಿ ಮತ್ತೆ ನಾನು 4 ವರ್ಷ ಇಲ್ಲ, ನಾನು ಕೆಲಸ ಮಾಡ್ತಾಯಿರ್ತೀನಿ, ಬಟ್ ಪ್ರಯತ್ನ ಬಿಟ್ಟಿರಲ್ಲ, ಆಗಲ್ಲ. ಒಂದು 3-4 ಸರಿ ಸ್ಟಾರ್ಟ್ ಆಗಿ ಡ್ರಾಪ್ ಆಗಿ ಹೋಗುತ್ತೆ. ಬೇಡ ಕೆಲಸ ಮಾಡೋಣ ಅಂತಂದ್ಬಿಟ್ಟು ಸುಮ್ಮನೆ ಹೋಗ್ತೀನಿ. ಮತ್ತೆ ಕೆಲಸದ ಕಡೆ ಗಮನ ಕೊಟ್ಟು ಆ್ಯಕ್ಟಿಂಗನ್ನು ಸ್ಟಾಪ್ ಮಾಡ್ತೀನಿ ಅಂತಂದರೆ ತುಂಬ ಬೇಜಾರಾಗೋಗ್ಬಿಡುತ್ತೆ. ಆ ಮಧ್ಯದಲ್ಲಿ ನನ್ನ ತಾಯಿ ತೀರೋಗ್ತಾರೆ. ತಾಯಿ ತೀರೋದಾಗ ಗೊತ್ತಲ್ವ ನಿಮಗೆ, ಹಳ್ಳಿಗಳ ಕಡೆ ನನ್ನ ತಾಯಿ ತೀರೋ 1 ವರ್ಷದಲ್ಲಿ ಮದುವೆ ಆಗಬೇಕು, ಇವೆಲ್ಲ ಇರುತ್ತಲ್ವ. ಸೊ ನಾನು ಬಿಫೋರೇ ನಾನು ಲವ್ ಮಾಡ್ತಿರ್ತೀನಿ, ಲವ್ ಮ್ಯಾರೇಜ್, ಅದೇ ಹುಡುಗಿನೇ ನಾನು ಮದುವೆ ಆಗ್ತೀನಿ. ಮದುವೆ ಆದಾಗ ನೋಡ್ತಕ್ಕಂಥ ರೀತಿ ಇರುತ್ತೆ ಗೊತ್ತಲ್ವ ಬೇರೆ ಜನಗಳು. ಬಟ್ ಆದರೆ ಆ ಟೈಮಲ್ಲಿ ನನಗೆ ನನ್ನ ವೈಫ್ ನನಗೆ ಸಪೋರ್ಟಿವ್ ನಿಂತ್ಕೊಂತಾಳೆ. ನಾನು TV ಶೋ ಮಾಡ್ತಾಯಿದ್ದೆ, ನಾನು ಅವಾಗ ನಡೀತಿತ್ತು, ಜೀವನ ನಡೀತಾ ಇತ್ತು, ನನಗೇನು ಸಮಸ್ಯೆ ಇಲ್ಲ. ಬಟ್ ನಾನು ಏನು ಅಂದ್ಕೊಂಡಿದ್ದೆ ಅದು ಆಗಿರಲಿಲ್ಲ. ನಾನು ಆರ್ಟಿಸ್ಟ್ ಹೀರೋ ಆಗ್ಬೇಕಂತ ಅಂದ್ಕೊಂಡು ಬಂದಿರ್ತೀನಿ, ಅದು ಆಗಿರಲ್ಲ. ಈ ಕಥೆಯಲ್ಲಿ ಅಂದರೆ ನೀವು ನಿಮ್ಮ ಅರ್ಧ ಕಥೆಯಲ್ಲಿ ಈಗ ಒಂದು ನಮ್ಗೊಂದು ಸ್ಫೂರ್ತಿ ಏನಪ್ಪ ಅಂದರೆ, ಒಂದು ಶೋಗೆ ಒಂದು ಲೈಟ್ ಬಾಯ್ ಆಗೋಗಿರ್ತೀರ, ಅದೇ ಲೈಟ್ ಬಾಯ್ ಇಡೀ ಶೋನ ಓನರ್ ಆಗ್ತಾನೆ ಅನ್ನೋದಿದೆಯಲ್ಲ, ಭಾರಿ ದೊಡ್ಡ ವಿಚಾರ. ಇಲ್ಲ ಸರ್, ಅದ್ರಲ್ಲಿ ಇನ್ನೊಂದು ವಿಷಯ ಇದೆ. ನಾನು ಯಾವ ಸ್ಟುಡಿಯೋದಲ್ಲಿ ಹೋಗಿ ಲೈಟ್ ಬಾಯ್ ಆಗಿರ್ತೀನಿ, ಯಾವ ಸ್ಟುಡಿಯೋದಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತೀನಿ, ಅದೇ ಸ್ಟುಡಿಯೋದಲ್ಲೇ ನನ್ನ ಪ್ರೊಡಕ್ಷನ್, ನನ್ನ ಶೋದು ಸೆಟ್ ಆಗ್ತೀನಿ ನಾನು. ಅಲ್ಲಿದ್ದಂಥ ಆ ವ್ಯಕ್ತಿ ಇವತ್ತು ನನ್ನ ಜೊತೆಲೂ ಇದ್ದಾರೆ, ನನ್ನ ಜೊತೆಲೂ ಕೆಲಸ ಮಾಡ್ತಿದ್ದಾರೆ. ನನಗೆ ಶ್ರೀಧರ್ ಅವರು ಬೈದಿದ್ದಾರೆ, ಬೈಕೊಂಡಿದ್ದಾರೆ, ಅವ್ರನ್ನ ರಿಟರ್ನ್ ಬೈಬೇಕು ಅನ್ನೋ ಮನಸ್ಥಿತಿ ಇಲ್ಲ ಸರ್. ನನ್ನ ಮನಸ್ಥಿತಿ ಸಿಂಪಲ್ ಸರ್. ಶ್ರೀಧರ್ ಅವ್ರು ನನ್ನ ಬೈದ್ರ, ಅದೇ ಶ್ರೀಧರ್ ಅವರು ನನ್ನ ಹೊಗಳ್ಬೇಕು. ಈ ಒಂದು ಹಠಾಚಲ ನನಗಿದೆ ಸರ್. ನಾನು ಯಾರಿಗೋ ತುಳಿಬೇಕು ಅಂತ ನಾನು ಬಂದಿಲ್ಲ ಸರ್. ನಾನು ಯಾರಿಗೋ
ಪ್ರೂವ್ ಮಾಡ್ಬೇಕಂತ ಬಂದಿಲ್ಲ. ಆ ಸಂದರ್ಭ ಆಗೋ ನಾನು ಇಲ್ಲಿ ಯಾರಿಗೂ ಪ್ರೂವ್ ಮಾಡಕ್ ಬಂದಿಲ್ಲ ಸರ್. Correct. ನಾನು ಯಾರಿಗೋ ಪ್ರೂವ್ ಮಾಡಿ ನಾನು ದೊಡ್ಡ ವ್ಯಕ್ತಿ ಆಗ್ಬೇಕಂತ ಬಂದಿಲ್ಲ. ನಾನು ಏನ್ ಅಂದ್ಕೊಂಡು ಬಂದಿದ್ದೀನಿ, ನನ್ನ ದಾರಿ, ನನ್ನ ರಸ್ತೆ, ನನ್ನ ಪಾತ್ ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ. ನಾನು ಇದಾಗ್ಬೇಕಂತ ಬಂದಿದ್ದೀನಿ, ಅದಾಗ್ತೀನಿ ಸರ್. ಅದು ಬಿಟ್ರೆ ನಾನು ಇವ್ರನ್ನ ತುಳಿಬೇಕು, ಅವ್ರನ್ನ ತುಳಿಬೇಕು, ಅವ್ರ ಬಗ್ಗೆ ಮಾತಾಡ್ಬೇಕು, ಇವ್ರ ಬಗ್ಗೆ ಮಾತಾಡ್ಬೇಕು, ಖಂಡಿತ ಸುಳ್ಳು ಸರ್. ನಾನು ಏನು ಅಂದ್ಕೊಂಬಂದಿದ್ದೀನಿ, ಲೇಟ್ ಆಗಿರ್ಬೋದು ಸರ್, ಆಲ್ಮೋಸ್ಟ್ ಒಂದು 18-19 ವರ್ಷ ಜರ್ನಿ ಇರ್ಬೋದು. ಅವತ್ತು ಹೇಗಿತ್ತೋ ನನ್ನ ಮನಸ್ಸಲ್ಲಿ ಉತ್ಸಾಹ, ಹಠ, ಛಲ, ಇವತ್ತು ನಂಗೆ ಅದೇ ಇದೆ ಸರ್. ಬಟ್ ಈ ಮಧ್ಯದಲ್ಲಿ ನಾನು ನನಗೊಂದು ಚಿಕ್ಕದೊಂದು ಡೌಟು ಅಂದರೆ ಸರ್, ಈ ಪ್ರೊಡಕ್ಷನ್ ಹೌಸ್ ಮಾಡೋದು, ಈ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡೋದಕ್ಕಿಂತ ಪ್ರೊಡಕ್ಷನ್ ಹೌಸ್ ಮಾಡಿ ಅಷ್ಟು ಜನಕ್ಕೆ ಕೆಲಸ ಕೊಟ್ಟು ಕಾಪಾಡೋದಿಲ್ಲ, ಅದ್ರಲ್ಲಿ ಕೈ ಸುಟ್ಕೊಂಡು ತುಂಬ ಇರುತ್ತೆ, ಹಿಂದೆ ಮುಂದೆ ಆಗೋದಿರುತ್ತೆ. ಏನಾದ್ರು ಅನುಭವಿಸಿದ್ದೀರಾ? ಹಾಂ ಸರ್, ನಾನು ಇಷ್ಟೆಲ್ಲ ಶೋ ಮಾಡಿರ್ತೀನಿ ಸರ್. ಎಲ್ಲ ಡ್ಯಾನ್ಸ್ ಶೋ, ಕಾಮಿಡಿ ಶೋ, ಸಿಂಗಿಂಗ್ ಶೋ, ಗೇಮ್ ಶೋ ಎಲ್ಲ ಮಾಡಿರ್ತೀನಿ. ಕನ್ನಡದಲ್ಲಿ ಎಲ್ಲ ಶೋ ಮಾಡ್ತೀನಿ. ಎಲ್ಲರಿಗೂ ಗೊತ್ತು ಸರ್, ಎಲ್ಲರ ಜೊತೆಲಿ ವರ್ಕ್ ಮಾಡಿದ್ದೀನಿ ಸರ್ ನಾನು. ಪ್ರತಿಯೊಬ್ಬರು ನಂಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ನಾನು ಇಂಥವ್ರು ಸಪೋರ್ಟ್ ಮಾಡಿಲ್ಲ ಅಂತಲೇ ಇಲ್ಲ ಸರ್ ನನಗೆ. ಶಿವಣ್ಣ ಸರ್ ಜೊತೆಲಿ ಕೆಲಸ ಮಾಡಿದ್ದೀನಿ, ದರ್ಶನ್ ಸರ್ ಜೊತೆಲಿ ಕೆಲಸ ಮಾಡಿದ್ದೀನಿ, ಸುದೀಪ್ ಸರ್ ಜೊತೆಲಿ ಕೆಲಸ ಮಾಡಿದ್ದೀನಿ, ಅಪ್ಪು ಸರ್ ಜೊತೆಲಿ ಕೆಲಸ ಮಾಡಿದ್ದೀನಿ, ರಾಧಿಕಾ ಕುಮಾರಸ್ವಾಮಿ ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ಎಲ್ಲ ಆರ್ಟಿಸ್ಟ್ಗಳ ಜೊತೆಲೂ ವರ್ಕ್ ಮಾಡಿದ್ದೀನಿ ಸರ್. ಇಂಥವ್ರ ಜೊತೆಲಿ ನಾನು ವರ್ಕ್ ಮಾಡಿಲ್ಲ ಅಂತ ಏನಿಲ್ಲ. ವಿಷ್ಣುವರ್ಧನ್ ಸರ್ ಜೊತೆಲಿ ಕೆಲಸ ಮಾಡಿದ್ದೀನಿ, ಪ್ರಭುದೇವ ಸರ್ ಜೊತೆಲಾಗಿರ್ಬೋದು, ಎ ರೆಹಮಾನ್ ಜೊತೆಲಾಗಿರ್ಬೋದು, ಎಲ್ಲರ ಜೊತೆಗೆ ಮಾಡಿದ್ದೀನಿ. ಆದರೆ ಎಲ್ಲೋ ಒಂದು ಕಡೆ ಇನ್ನೂ ಏನೋ ಒಂದು ದೊಡ್ಡದಾಗಿ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿ ಇರುತ್ತೆ ಸರ್. ಈ ಕರೋನಾ ಟೈಮಲ್ಲಿ ಒಂದು ಐಡಿಯಾ ಬರುತ್ತೆ, ಒಂದು ಶೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ ಸರ್. ಆ ಶೋ ಅಲ್ಲಿ ನಾನು ಏನಿತ್ತೋ ಅದಷ್ಟು ಕಳ್ಕೊಂತೀನಿ ಸರ್. 2019 ಒಂದು ಶೋ ಪ್ಲಾನ್ ಮಾಡ್ತೀನಿ ಮಾಡೋಣ ಅಂತಂದ್ಬಿಟ್ಟು, 20 ಇದಾಗುತ್ತೆ ಕರೋನಾ. ಲಾಕ್ಡೌನ್ ಆದಾಗ, ಲಾಕ್ಡೌನ್ ಎಂಟೈರ್ ವರ್ಲ್ಡ್ ಲಾಕ್ಡೌನ್ ಆಗುತ್ತೆ ಸರ್. ನನ್ನ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಏನು ಐಡಿಯಾ ಅಂತಂದರೆ, ಇಂಡಿಯಾದಲ್ಲಿ ಎಲ್ಲ ಥರ ಶೋ ಇದೆ, ಒಂದು ಶೋ ಮಾಡಬೇಕಲ್ಲ, ಒಂದು ಸ್ಟಾರ್ಟಪ್ ಬಗ್ಗೆ ಒಂದು ಶೋ ಮಾಡಬೇಕು ಅಂತಂದ್ಬಿಟ್ಟು ನನ್ನ ಫ್ರೆಂಡ್ ಯಾರೋ ಒಬ್ಬರು ಒಂದು ಐಡಿಯಾ ಕೊಡ್ತಾರೆ. ಈ ಥರ ಒಂದು ಶೋ ಇದೆ ನೋಡು, ಮಾಡೋಣ ಅಂತಂದ್ಬಿಟ್ಟು. ನೋಡಿದಾಗ ನನಗೂ ಏನೋ ಇಂಟ್ರೆಸ್ಟಿಂಗ್ ಇದೆ, ಚೆನ್ನಾಗಿದೆ ಅಂತ ಥಿಂಕ್ ಮಾಡಿದಾಗ, ಕರೆಕ್ಟ್ ಅಲ್ಲ, ಇಂಡಿಯಾದಲ್ಲಿ ಇಲ್ಲ ಆ ಥರ ಶೋ. ಒಂದು ನಿಮ್ಮಲ್ಲಿ ಒಂದು ಐಡಿಯಾ ಇರುತ್ತೆ, ಐಡಿಯಾಗೆ ಒಂದು ಫಂಡಿಂಗ್ ಮಾಡಿಸೋ ಥರ ಒಂದು ಕಾನ್ಸೆಪ್ಟ್ ಸರ್. ಐಡಿಯಾ ಚೆನ್ನಾಗಿತ್ತು ಅಂತಾರೆ, ಆದರೆ ಅದು ಫಾರಿನಲ್ಲೆಲ್ಲ ಇರುತ್ತದು. ಇಲ್ಲಿ ಈ ವಸ್ತು ಅದು ಯಾರಿಗೂ ಗೊತ್ತಿರಲ್ಲ. ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಆ ಶೋಗೆ ಕೈ ಹಾಕ್ತೀನಿ. ಶೋ ಕೈ ಹಾಕಿದಾಗ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ ಸರ್. ಫ್ರ್ಯಾಂಕ್ಲಿ ಆ ಶೋಗೆ ನಾನು ಎಕ್ಸ್ಪೆಕ್ಟು ಮಾಡಲ್ಲ, ಆ ಥರ ಸಪೋರ್ಟ್ ಮಾಡ್ತಾರೆ. ಮಾಡು, ತುಂಬ ಒಳ್ಳೆ ಕಾನ್ಸೆಪ್ಟು, ತುಂಬ ಚೆನ್ನಾಗಿ ಮಾಡ್ತಿದ್ದೆ ಅಂತ ತುಂಬ ದೊಡ್ಡ ವ್ಯಕ್ತಿ ಒಂದು ಇಬ್ಬರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಅವ್ರ ಹೆಸರು ನಾನು ಇಲ್ಲಿ ತೆಗಿಯೋಕ್ಕೆ ಇಷ್ಟಪಡಲ್ಲ, ಅದನ್ನು ನಾನು ಮರೆಯಲೂಬಾರ್ದು. ದೊಡ್ಡ ಮಟ್ಟದಲ್ಲಿ ನನಗೆ ತುಂಬ ಸಹಾಯ ಮಾಡ್ತಾರೆ. ಚೆನ್ನಾಗಾಗತ್ತೆ ಸರ್, ಎಲ್ಲನೂ ರೆಡಿ ಮಾಡ್ತೀನಿ. ಇಲ್ಲಿಂದ ಬಾಂಬೆ ಹೋಗ್ತೀನಿ ನಾನು. ಬಾಂಬೆ ಹೋಗಿ ಅಲ್ಲಿ ಒಂದು 2 ವರ್ಷ ಆ ಕೆಲಸ, ಆ ಶೋಗೆ ಏನೇನು ಬೇಕೋ ಪ್ರಿಪ್ರೇಷನ್ ಅದೆಲ್ಲ ಮಾಡ್ತೀನಿ. ಎಲ್ಲ ರೆಡಿ ಆಗುತ್ತೆ. ತುಂಬ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನನ್ನ ಹತ್ರ ದುಡ್ಡಿರಲ್ಲ, ಅಷ್ಟು ದುಡ್ಡಿರಲ್ಲ. ನಾನು ಇಷ್ಟು ಅಮೌಂಟಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊತೀನಿ. ಅದಷ್ಟು ಅಮೌಂಟಲ್ಲಿ ಆಗಲ್ಲ, ಅದಕ್ಕೆ ಜಾಸ್ತಿ ದುಡ್ಡು ಬೇಕಾಗತ್ತೆ. ಅದನ್ನು ನಾನು ಏನು ಐಡಿಯಾ ಇದೆ, ಐಡಿಯಾ ಇಟ್ಕೊಂಡು ನಾನೇನು ಶೋ ಮಾಡ್ಬೇಕಂತಿದ್ದೆ ಅದನ್ನು ಇಟ್ಕೊಂಡು ಬಾಂಬೆ ಹೋಗ್ತೀನಿ. ಅಲ್ಲಿ ಇನ್ವೆಸ್ಟ್ಮೆಂಟು ಎಲ್ಲ ಇದಾಗತ್ತೆ. ಇನ್ವೆಸ್ಟ್ಮೆಂಟ್ ಆಗೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗುತ್ತೆ. ರೆಡಿ ಆದಾಗ ಏನೋ ಅನಿವಾರ್ಯ ಕಾರಣಗಳಿಂದ ಆ ಶೋ ನಿಂತೋಗುತ್ತೆ ಸರ್. ಆ ಶೋ ನಿಂತೋಗೋದು ಸಣ್ಣ ಪುಟ್ಟ ಲೆಕ್ಕಾಚಾರದಲ್ಲಿ ನಿಂತೋಗಲ್ಲ ಸರ್. ಆಲ್ಮೋಸ್ಟ್ ಒಂದು 30 ಕೋಟಿ, ಒಂದು 28-29 ಕೋಟಿ ಅಫಿಷಿಯಲಾಗಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಆ ಶೋಗೆ. ಅಯ್ಯೋ, 1-2 ರೂಪಾಯಿ ಅಲ್ಲ ಸರ್. 12,000 ರೂಪಾಯಿ ಒಂದು ಮನೆಗೆ ಬಾಡಿಗೆ ಕೊಡೋ ಕಷ್ಟ ಆದೊಂದು ವ್ಯಕ್ತಿ 29-30 ಕೋಟಿ ವಹಿವಾಟು ಮಾಡಿ ಅದರಲ್ಲಿ ನಷ್ಟ ಆದ ಸರ್. ಅದು ಶೂಟ್ ಮಾಡ್ತೀವಿ, ಅದ್ಭುತವಾದ ಸೆಟ್ ಹಾಕ್ತೀವಿ, ಎಲ್ಲ ಅಕ್ರಾಸ್ ಇಂಡಿಯಾ ಶೂಟ್ ಮಾಡ್ತೀವಿ ಸರ್. ಅದು ಇವತ್ತಿನವರೆಗೂ ಅದು ಯಾರೂ ಮಾಡಿರಲ್ಲ ಸರ್. ಆ ಥರ ಒಂದು ಶೂಟ್ ಮಾಡ್ತೀವಿ. ಆ ಶೂಟ್ ಆಗತ್ತೆ, ಸೆಟ್ ಆಗ್ತೀವಿ ಎಲ್ಲ. ಆ ಶೋ ಅಲ್ಲಿ ಇಂಡಿಯಾಸ್ ನಂಬರ್ 1 ಟೆಕ್ನಿಷಿಯನ್ಸ್ ಇರ್ತಾರೆ ಸರ್. ಒಂದು ಸೆಟ್ ಅಂತಂದರೆ ಆ ಸೆಟ್ ಡಿಸೈನ್ ಮಾಡಿರ್ತಕ್ಕಂಥವ್ರು ಇಂಡಿಯಾಸ್ ನಂಬರ್ 1 ಆರ್ಟ್ ಡೈರೆಕ್ಟ್ರು. ಈಗ ಬ್ಲ್ಯಾಕ್ ಸಾವರಿಯ ಎಲ್ಲ ನೋಡಿರ್ತಾರೆ ಗೊತ್ತಾ, ಆ ಡೈರೆಕ್ಟ್ ಆಗಿರ್ಬೋದು, ಆ ಕ್ಯಾಮ್ರಾಮನ್, ಆ ಥರ ಎಲ್ಲನೂ ಏನೋ ಒಂದು ಆಗುತ್ತೆ.
2020 ಅದಕ್ಕೆ ಇನ್ವೆಸ್ಟ್ಮೆಂಟ್ಗೆ ಹೊರದೇಶಕ್ಕೆಲ್ಲ ಹೋಗ್ತೀನಿ ಸರ್. ಎಲ್ಲ ಕಡೆ ಹೋಗುತ್ತೆ ನಾನು, ಎಲ್ಲೇ ಹೋದ್ರೂ ಎಲ್ಲೂ ಅದು ಐಡಿಯಾ ಚೆನ್ನಾಗಿಲ್ಲ ಅಂತ ಯಾರು ಹೇಳಲ್ಲ ಸರ್. ತುಂಬ ಚೆನ್ನಾಗಿರುತ್ತೆ. ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಬಿಲಿಯನಿಯರ್ಸ್ನು ಟಚ್ ಮಾಡ್ತೀನಿ ನಾನು ಹೋಗಿ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ್ನು ಟಚ್ ಮಾಡ್ತೀನಿ. ಏನು ಈ ಓಯೋ ಏನೇನು ಕೆಲವೊಂದು ದೊಡ್ಡ ದೊಡ್ಡ ಎಲ್ಲ ಇದೆ, ಎಲ್ಲರೂ ಟಚ್ ಮಾಡ್ತೀನಿ ಸರ್ ನಾನು. ಪ್ರತಿಯೊಬ್ಬರು ನಾನು ಇಂಥರನ್ನ ಟಚ್ ಮಾಡಲ್ಲ ಅನ್ನಂಗಿಲ್ಲ, ಆ ಟಚ್ ಮಾಡಿ ಆ ಥರ ರೆಡಿ ಆಗುತ್ತೆ. ಅನಿವಾರ್ಯ ಕಾರಣಗಳಿಂದ, ಮನಸ್ತಾಪಗಳಿಂದ ಶೋ ಸ್ಟಾಪ್ ಆಗೋಗುತ್ತೆ ಸರ್. ಶೂಟ್ ಆಗಿರೋದು ಅದು ಬಾಂಬೆನಲ್ಲಿ ಶೂಟ್ ಮಾಡಿರೋದು, ಅಷ್ಟು ದೊಡ್ಡ ಟೀಮು, ಒಂದು 400-500 ಜನದ ಟೀಮು, ಒಂದು ಸತತ ಒಂದು 2-3 ವರ್ಷ ಪ್ರಯತ್ನ, ಎಫರ್ಟು, ನಾವು ನನ್ನ ಟೈಮು, ಎಲ್ಲರೂ ಟೈಮು, ಅವ್ರಿಗೆ ಅಷ್ಟು ಪೇಮೆಂಟ್ಗಳು ಮಾಡಿರೋದು, ಸ್ಯಾಲ್ರಿ ಮಾಡಿರೋದು, ಖರ್ಚಾಗಿರೋದು, ಸೆಟ್ ಹಾಕಿರೋದು ಎಲ್ಲನೂ ಇರುತ್ತೆ ಅದರಲ್ಲಿ. 2022ರಲ್ಲಿ ಝೀರೋ ಆಗಿ ನಿಂತ್ಕೊಂತೀನಿ ಸರ್. ಆ ಟೈಮಲ್ಲಿ ನನ್ನ ಹೆಂಡತಿ ಪ್ರೆಗ್ನೆಂಟು, 1 ಪೈಸಾ ದುಡ್ಡಿಲ್ಲ ನನ್ನ ಹತ್ರ. ಇಲ್ಲಿದ್ದಾಗ ಬೆಂಗಳೂರಲ್ಲಿ ನಾನು ಕೆಲಸ ಮಾಡಿಕೊಂಡು TV ಶೋಸ್ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತೀನಿ. ನನಗೆ ಜೀವನಕ್ಕೆ ಏನೂ ತೊಂದರೆ ಇರಲ್ಲ. ದೇವರು ನನಗೆ ಇವತ್ತು ನೋಡಿ, ನಿಮ್ಮ ಕಥೆಯಲ್ಲಿ ನಾನು ತಿಳಿದಂಗೆ ಒಂದು ಗಣಿತ ಇದೆ. 2006 ಒಂದು ಕಷ್ಟ, 2011-12 ಒಂದು ಕಷ್ಟ, ಹೌದು 2022 ಒಂದು ಕಷ್ಟ. ಹೌದು. ಅವ ಒಂದು ಕಷ್ಟಗಳು ಬಂದು ಹೋದಾಗ 0 ಆಗ್ತಾನಲ್ಲ ಮನುಷ್ಯ, 0 ಮತ್ತೆ ಸಂಚರಿ ಹೊಡಿಬೇಕಲ್ಲ, ಅದು ಬಹಳ ವಿಚಾರ. ಒಂದು ರಿಯಾಲಿಟಿ ಶೋ ಮಾಡಕ್ ಹೋಗಿ ಒಂದು 30 ಕೋಟಿ ಕಳ್ಕೊಂಡ್ಬಿಡ್ತೀರಿ ನೀವು ಹತ್ತತ್ರ. ಮತ್ತು ಅದೇ ಸಂದರ್ಭದಲ್ಲಿ ನೋಡಿ, ಚೆನ್ನಾಗಿದ್ದ ಕೈ ಆಡ್ತಿದ್ದ ಕಾಲದಲ್ಲಿ ಮನೆಗೊಂದು ಹೊಸ ಅತಿಥಿ ಬರೋ ಟೈಮಲ್ಲಿ ಒಂದು ಸಮಸ್ಯೆ ಆಗತ್ತಲ್ಲ, ಅದನ್ನೆಲ್ಲ ಹೆಂಗೆ? ಯಾಕಂದ್ರೆ ನಿಮ್ ಕತೆ ಕೇಳಿ ನಮ್ಗೊಂದಷ್ಟು ಪೂರ್ತಿ ಆಗ್ಬೇಕು ಅನ್ನೋ ವಿಷಯ. ಸರ್ ಏನಿಲ್ಲ, ಒಂದು ಶೋ ಕೈ ಹಾಕ್ತೀನಿ, ಆ ಶೋ ಅನಿವಾರ್ಯ ಕಾರಣಗಳಿಂದ ನಿಂತೋಗುತ್ತೆ. ಆ ಶೋಗೆ ಒಂದು 3 ವರ್ಷ ಎಫರ್ಟ್ ಹಾಕ್ತೀವಿ, ಟೀಮ್ ಕಟ್ತೀನಿ, ಒಂದು ದೊಡ್ಡ ಶೋ ಮಾಡಬೇಕು, ಅಂದರೆ ದುಡ್ಡಿಗೋಸ್ಕರ ಅಂತಲ್ಲ, ಒಂದು ದೊಡ್ಡ ಹೆಸರು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಶೋ ಕೈ ಹಾಕ್ತೀನಿ. ಅದು ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣಗಳಿಂದ ಆ ಶೋ ನಿಂತೋಗುತ್ತೆ. ತುಂಬ ಕೈಯಲ್ಲಿದ್ದಂತನೂ ಬರೀ ಕೈಯಲ್ಲಿ ಬರ್ತೀನಿ ಮನೆಗೆ. ಆ ಟೈಮಲ್ಲಿ ನನ್ನ ಹೆಂಡತಿ ಪ್ರೆಗ್ನೆಂಟಿಗೆ ನನಗೆ ಸ್ಕ್ಯಾನಿಂಗ್ ಮಾಡ್ಸೋಕ್ಕೂ ನನ್ನ ಹತ್ರ ದುಡ್ಡಿರಲ್ಲ. ಅದೇ ತಿಂಗಳಿಂದ ಕೋಟಿ ಇರುತ್ತೆ ಅಕೌಂಟಲ್ಲಿ. ಇವತ್ತು ಹಾಸ್ಪಿಟ್ಲಿಗೆ ನನಗೆ ಸ್ಕ್ಯಾನಿಂಗ್ ಮಾಡ್ಸೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಆ ಥರ ದಿನಗಳನ್ನ ನೋಡ್ತೀನಿ, ಬಾಡಿಗೆ ಕಟ್ಟೋಕ್ಕೆ ದುಡ್ಡಿಲ್ದಲೆ. ಅಂದರೆ ಝೀರೋ ಅಂತಂದರೆ ಝೀರೋ ಎಷ್ಟು ಹೇಳಿದ್ರು ಸಾಲದು. ಅದು ಝೀರೋ ಆಗೋದು ಓಕೆ. ಆ ಝೀರೋ ಜೊತೆಯಲ್ಲಿ ಬಡ್ಡಿ, ಸಾಲಗಳು, ಕೊಟ್ಟಿರ್ತಕ್ಕಂಥವ್ರು, ದುಡ್ಡು ಕೊಟ್ಟಿರ್ತಕ್ಕಂಥವ್ರು, ಅವರು ನೋವುಗಳು, ಬೇಜಾರುಗಳು, ಫೋನ್ ಮಾಡೋದು, ಮಾತಾಡೋದು ಎಲ್ಲನೂ ಸಹಿಸ್ಕೊಳಕ್ಕೂ ಆಗ್ತಿರಲ್ಲ. ಅಂಥ ಟೈಮಲ್ಲೂ ನಾನು ಪ್ರತಿಯೊಬ್ಬರು ಕಾಲು ಪಿಕ್ ಮಾಡಿದ್ದೀನಿ, ಮಾತಾಡಿದ್ದೀನಿ, ಸಹಿಸ್ಕೊಂಡಿದ್ದೀನಿ. ಎಲ್ರಿಗೂ ಹೇಳಿದ್ದೀನಿ ನಾನು, ಇವತ್ತಿಲ್ಲ, ಹಿಂಗಾಗಿದೆ, ಕೊಡ್ತೀನಿ ಅಂತೇಳಿ. ಏನೂ ಇಲ್ಲ ಸರ್, ಏನೂ ಇಲ್ಲ. ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಟ್ ಹೊರಗಡೆ ಎಷ್ಟೋ ಜನ ನನ್ನ ಜೊತೆಗಿದ್ದಂಥವ್ರು ಪ್ರತಿಯೊಬ್ಬರಿಗೂ ಗೊತ್ತಿದೆ ನನ್ನ ಜೀವನ ಏನಾಯಿತು, ಏನು ಕಳ್ಕೊಂಡೆ ಅನ್ನೋದು. ಕಷ್ಟ ಬರುತ್ತೆ ಸರ್, ಬಟ್ ಈ ಥರ ಒಂದು ಕಷ್ಟ ಯಾರಿಗೂ ಬರೋಲ್ಲ ಸರ್. ನರ್ಕ ಅನ್ನೋದಕ್ಕಿಂತ ಒಂದು ತ್ರಿಶಂಕು ಸ್ಥಿತಿ ಅಂತಾರೆ ಗೊತ್ತಾ. ಕುತ್ಕೊಂಡ್ರೆ ಊಟ ಮಾಡೋಕ್ಕೆ ನೆಮ್ಮದಿರಲ್ಲ, ಹೊರಗಡೆ ಹೋಗೋದಕ್ಕೆ ನೆಮ್ಮದಿರಲ್ಲ, ಕೆಲಸ ಇಲ್ಲ, ಕೈಯಲ್ಲಿ ಕೆಲಸ ಇಲ್ಲ, ಅವಾಗ ಎಲ್ಲ ಸ್ಟಾಪ್ ಆಗುತ್ತೆ. ಆ ಶೋಗೋಸ್ಕರ ಎಲ್ಲ ಕೆಲಸ ಬಿಟ್ಟಿರ್ತೀನಿ ನಾನು ಕನ್ನಡದಲ್ಲಿ. ಎಲ್ಲ ಬೆಳಿಗ್ಗೆ ಎದ್ದರೆ ಫೋನು, ಬೆಳಗಿನ ಜಾವ 5 ಗಂಟೆಯಿಂದನೇ ಫೋನ್ ಬರುತ್ತೆ ನನಗೆ. ದುಡ್ಡು. ಸಂಜೆ ಆಯ್ತು ಅಂದರೆ ಫೋನು, ಮಲಗಕ್ಕೆ ನೆಮ್ಮದಿ ಇಲ್ಲ. ಎಲ್ಲೇ ಹೋದ್ರು ಅಂದರೆ ಪ್ರಪಂಚದಿಂದನೇ ನಾನು ದೂರ ಹೋಗ್ತೀನಿ ಸರ್. ಗೌಡ ಇಲ್ಲ, ಹೋಗ್ಬಿಟ್ಟ, ಲಾಸ್ ಆಗ್ಬಿಟ್ಟ, ಕಳ್ಕೊಂಬಿಟ್ಟ, ಏನೂ ಇಲ್ಲ, ಶೆಡ್ ಆಗೋಗ್ಬಿಟ್ಟ, ಮುಗೀತಷ್ಟೇ ಕತೆ, ಕೊಲಾಪ್ಸ್ ಆಗೋಗ್ಬಿಟ್ಟ, ಈ ಥರ ಎಲ್ಲ ಮಾತುಗಳು ಕೇಳ್ತೀನಿ. ನನ್ನ ಜೊತೆಗಿದ್ದಂಥ ವ್ಯಕ್ತಿಗಳೇ ನನಗೆ ಉಲ್ಟಾ ಆಗ್ತಾರೆ, ನನ್ನ ಬಗ್ಗೆ ಮಾತಾಡ್ತಾರೆ. ಏನೇ ಆದರೂ ಸರ್, ಅದು ಸಹಜ ಅಲ್ವಾ ಜಗತ್ತಲ್ಲಿ. ಇದ್ದಾಗ ಎಲ್ಲರೂ ಜೊತೆಲೇ ಇರ್ತಾರೆ, ಇಲ್ದಾಗ ಯಾರೂ ಜೊತೆಲಿ ಇರಲ್ಲ. ಏನು 1 ಪೈಸಾ ಇಲ್ಲ ಸರ್, ಅಂಥ ಸಿಚುವೇಶನ್ಗೆ ಹೋಗಿ ನಿಂತ್ಕೊಂತೀನಿ. ಆ ರಾಯರ ಕೃಪೆ, ಆ ದೇವ್ರ ಕೃಪೆ. ನನ್ನ ಹೆಂಡತಿ ಒಂದು ಮಾತು ಹೇಳ್ತಾಳೆ, ನನಗೋಸ್ಕರ ತಾನೇ ನೀನು ಮಾಡ್ತಿರೋದು, ಅವಶ್ಯಕತೆ ಇಲ್ಲ, ಕಷ್ಟಪಡು. ಏನು ಇಲ್ದಾಗಲೇ ಜೊತೆಲಿದ್ದೀನಿ, ಇದ್ದೇ ಇರ್ತೀನಿ, ಇನ್ನೂ ಕಷ್ಟಪಡು. ಇವತ್ತು ನಿನ್ನ ತಲೆಯಲ್ಲಿ ಬುದ್ಧಿ ಇದೆ, ಕಾಂಟ್ಯಾಕ್ಟ್ ಇದೆ, ನೆಟ್ವರ್ಕ್ ಇದೆ, ಕಷ್ಟಪಡು ಅಂತಾರೆ. ಅಲ್ಲಿಂದ ರಾಯರನ್ನು ನಂಬ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತೀನಿ ಸರ್. 3 ದಿನ ಮಂತ್ರಾಲಯದಲ್ಲಿ ಉಳ್ಕೊತೀನಿ, ಅಲ್ಲಿಂದ ಬರ್ತೀನಿ. ನಾನು ಎಕ್ಸ್ಪೆಕ್ಟೂ ಮಾಡಿರಲ್ಲ ಸರ್, ಆ ಟೈಮಲ್ಲಿ ಕೆಲಸ ಬರುತ್ತೆ ನನಗೆ. 2022 ಜೂನಲ್ಲಿ ನನಗೊಂದು ಕೆಲಸ ಬರುತ್ತೆ. ನನ್ನ ಮಗಳು ಹುಟ್ಟಿರ್ತಾಳೆ, ಕೈಯಲ್ಲಿ ₹1 ದುಡ್ಡಿಲ್ಲ ಸರ್. ಹೀಗೆ ಒಂದು 4 ಜನ ನಾನು ಎಕ್ಸ್ಪೆಕ್ಟೇ ಮಾಡಲ್ಲ, ಆ ಥರ ವ್ಯಕ್ತಿಗಳು ನನಗೆ ಹೆಲ್ಪ್ ಮಾಡ್ತಾರೆ ಸರ್. ಅಂದರೆ ನಿಮ್ಮನ್ನು ಕೇಳಿದರೆ ನಿಮ್ಮ ತಗ ದುಡ್ಡಿರುತ್ತೆ ಅಂತ ನನಗೆ ಅನಿಸ್ತಿರುತ್ತೆ, ಇಲ್ಲ ಇವ್ರ ತಗ ದುಡ್ಡಿಲ್ಲ ಏನಕ್ಕೆ ಅಂತೇಳಿ. ಬಟ್ ನೀವು ನನಗೆ ಹೆಲ್ಪ್ ಮಾಡ್ತೀರಾ. ಆ ಥರ ಒಂದು 4 ವ್ಯಕ್ತಿಗಳು ನನಗೆ ಹೆಲ್ಪ್ ಮಾಡ್ತಾರೆ ಸರ್.
ನನ್ನ ಹತ್ರ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಾನೆ, ಅವನು ಹೆಲ್ಪ್ ಮಾಡ್ತಾನೆ. ಒಬ್ಬ ಮೇಕಪ್ ಮ್ಯಾನ್ ಆಗಿರ್ತಾನೆ, ಆ ಮೇಕಪ್ ಮ್ಯಾನ್ ಕೂಡಿಕೊಂಡಿರೋ ದುಡ್ಡು ನನಗೆ ಕೊಡ್ತಾನೆ. ಇನ್ನೊಬ್ರು ಯಾರೋ ಒಬ್ರು ಏನೋ ಸೌಂಡ್ ಇಂಜಿನಿಯರ್ ಆಗಿರ್ತಾರೆ, ಅವರು ತಗೋಬೇಡ ನಿಂಗೆ ಒಳ್ಳೇದಾಗಲಿ ಇಟ್ಕೊ, ನೀನು 100 ಜನಕ್ಕೆ ಕೆಲಸ ಕೊಟ್ಟಿದ್ಯಾ, ನೀನು ಎಲ್ಲ ಆದ್ಮೇಲೆ ಕೊಡು ಅಂತಾರೆ. ನನ್ನ ವೈಫು ಕೊಳ್ಳಾಗಿರೋ ತಾಳಿನೂ ಬಿಚ್ಚಿ ಕೊಟ್ಟು ಎಲ್ಲ ಒಡನೂ ಕೊಟ್ಟು ತಗೋ ಹೋಗು, ಇದೆಲ್ಲ ಇಟ್ಕೊಂಡು ಇದ್ದೇನಾಗಬೇಕು, ಕೆಲಸ ಮಾಡ್ಕೊ ಅಂತ ಕೊಡ್ತಾರೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ಸರ್. ಮತ್ತೆ ಕೆಲಸ ನಂಬ್ತೀನಿ, ಮತ್ತೆ ಕೆಲಸದಿಂದ ಹೋಗ್ತೀನಿ. 24 ಗಂಟೆ ಅಂದರೆ ಒಂದು 18 ಗಂಟೆ ಆದರೂ ನಾನು ಕೆಲಸದಲ್ಲೇ ಇರ್ತೀನಿ ಸರ್ ಯಾವಾಗಲೂ. ಸೂಪರ್ ಸರ್. ಅಂದರೆ ಯಾವುದೋ ಒಂದು ಕೆಲಸ ಮಾಡೋದು ಓಕೆ, 100 ಜನಕ್ಕೆ ಕೆಲಸ ಕೊಡ್ತಾ ಅವರ ಬಗ್ಗೆ ಯೋಗಕ್ಷೇಮ ಮತ್ತು ಕಾರ್ಯಕ್ರಮದ ಶ್ರಮ ಎಲ್ಲವನ್ನೂ ನೋಡ್ಬೇಕಾಗಿರುತ್ತಲ್ಲ, ಅದೆಲ್ಲ ಆಗ್ತಾ ಇರುತ್ತೆ. ಅದ್ರ ನಡುವೆ ಒಂದು ಕನಸಿತ್ತಲ್ಲ, ಆ ಕನಸು ನನ್ಸಾಗಿದೆಯಲ್ವಾ, ಅದಕ್ಕೆ ನಾವು ಇಲ್ಲಿ ಬಂದು ಕೂತಿದ್ದೀವಲ್ವಾ. ನಿಜ ಸರ್. ಹೆಂಗಾದ್ರೆ ಹೀರೋ ಹೇಳಿಪ್ಪ. ಅಂದರೆ ನಾನು ಇಷ್ಟೆಲ್ಲ ಟ್ರೈ ಮಾಡ್ತಿರ್ತೀನಿ ಸರ್, ನಾನು ಹೀರೋ ಆಗ್ಬೇಕಂತ. ಬೇಡ ಅಂತ ಸುಮ್ಮನಾಗಿ ಹೋಗಿರ್ತೀನಿ. ಓಕೆ ನಾನು ಆ್ಯಕ್ಟಿಂಗ್ ಮಾಡಲ್ಲ, ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ನಾನು ಹೇಳಿರ್ತೀನಿ. ನಾನು ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡ್ತಾರೆ, ನಾಳೆ ಒಂದ್ಸಲಿ ಸಿಗಿ ನೀವು ಅಂತಂದ್ಬಿಟ್ಟು. ಅಲ್ಲಿಂದ ನಾನು ಕೇರ್ಲೆಸ್ ಮಾಡ್ತೀನಿ, ಎಲ್ಲರೂ ಸಿಗು ಅಂತಾರೆ, ದುಡ್ಡು ಕೊಡು ಅಂತಾರೆ, ದುಡ್ಡು ಹಾಕು, ಪ್ರೊಡ್ಯೂಸರ್ ಕರ್ಕೊಂಬ, ಅಂದರೆ ಈ ಥರ ನೆಗ್ಲೆಕ್ಟ್ ಮಾಡಿ ಸುಮ್ಮನೆ ಆಗ್ತೀನಿ. ನನ್ನ ವೈಫ್ ಒಂದು ಮಾತು ಹೇಳ್ತಾರೆ, ಯಾರೋ ಒಬ್ರು ನೀನು ಇಷ್ಟಪಟ್ಟು ಏನೋ ಕರೀತಿದ್ರೆ ಹೋಗಿ ಮೀಟ್ ಮಾಡು, ಏನಕ್ಕೆ ನೆಗ್ಲೆಕ್ಟ್ ಮಾಡ್ತೀಯ ಅಂತಂದ್ರೆ ಆಯಿತು ಅಂತಂದ್ಬಿಟ್ಟು ಹೋಗಿ ಮೀಟ್ ಮಾಡ್ತೀನಿ. ಮೀಟ್ ಮಾಡಿದಾಗ ಮಾತಾಡ್ತೀನಿ, ಅಲ್ಲೇ ಮಾತುಕತೆ ಎಲ್ಲ ಆಗುತ್ತೆ. ಓಕೆ ನೀವು ನನ್ನ ಕತೆಗೆ ಹೀರೋ ಅಂತಂದ್ಬಿಟ್ಟು ಫೈನಲ್ ಆಗುತ್ತೆ. ಇವರು ಕಾಗೆ ಹಾರಿಸ್ತಿರ್ಬಿಡು ಅಂದ್ಕೊಂಬರ್ತೀನಿ. 15 ದಿನ ಆದಮೇಲೆ ಓಕೆ ಕರೀತಾರೆ, ಇಲ್ಲ ಮಾಡೋಣ, ನಿಮ್ಮನ್ನು ಇಟ್ಕೊಂಡು ಮಾಡೋಣ, ಇದಕ್ಕೆ ಪ್ರೊಡ್ಯೂಸರ್ ಹುಡ್ಕೋಣ ಅಂತ ಹೇಳ್ತಾರೆ. ಓಕೆ ಆಯಿತು, ನನಗೂ ಇಷ್ಟ ಆಗುತ್ತೆ. ಟೀಮ್ ಎರಡನೇ ಅಟೆಂಪ್ಟು ಇದು 20ರಲ್ಲೇ ಸ್ಟಾರ್ಟ್ ಆಗಿರುತ್ತೆ ಸರ್. ಇದು ನಾನು ಆ ಒಂದು ಶೋ ಸ್ಟಾರ್ಟ್ ಮಾಡೋದಕ್ಕಿಂತ ಬಿಫೋರೇ ಇದಾಗಿರುತ್ತೆ. ಅಲ್ಲಿ ಸ್ಟಾರ್ಟ್ ಆಗಿ ನಿಲ್ಲುತ್ತೆ, ನಂದೇನೋ ಸಮಸ್ಯೆ ಆಗುತ್ತೆ, ನಿಲ್ಲುತ್ತೆ, ನಿಂತು ಇವಾಗ ಫೈನಲಿ ರಿಲೀಸ್ ಲೆವೆಲಿಗೆ ಬಂದಿದೆ ಸರ್. ಅದು ಒಂದು ಮಿರಾಕಲ್ ನೋಡಿ, ಸಿನಿಮಾ ಎಷ್ಟು ಮಿರಾಕಲ್ ಅಂತ. ಸಿನಿಮಾನೇ ನಮ್ಗೆ ಇಲ್ಲಿ ತನಕ ಬಂದು ನಿಲ್ಸಿದೆ, ಮಾತಾಡಿಸ್ತಾ ಇದೆ. ಎಲ್ಲ ಗೊತ್ತು ರಾಮ್ಗೌಡ್ರಿಗೆ, ಪ್ರೊಡಕ್ಷನ್ ಗೊತ್ತು ರಾಮ್ಗೌಡ್ರಿಗೆ, ಪ್ರತಿ ಹಂತನೂ ಗೊತ್ತು ರಾಮ್ಗೌಡ್ರಿಗೆ. ತಲೆ ಕೆಟ್ಟರೆ ರಾಮ್ಗೌಡ್ರಿಗೆ ಪ್ರೊಡ್ಯೂಸ್ ಮಾಡೋ ತಾಕತ್ತಿದೆ. ಆದರೂ ಒಂದು ಸಿನಿಮಾ ಆಗೋದು ಎಷ್ಟು ಕಷ್ಟ ಸರ್. ಇಲ್ಲ ಸರ್, ನಾನು ಪ್ರೊಡ್ಯೂಸ್ ಮಾಡ್ಬೇಕಂತ ಮೆಂಟಲಿ ಯಾವತ್ತೂ ಬರಲಿಲ್ಲ ಸರ್. ಯಾಕಂತ ನನ್ನ ಕಲೆನ ನಂಬಿ, ನನ್ನ ಕಲೆನ ಇಷ್ಟಪಟ್ಟು ಸಿನಿಮಾ ಮಾಡಿದ್ರೆ ಮಾಡೋಣ, ಕಲಾವಿದನಾಗೆ ಅಷ್ಟೇ. ನನಗೆ ನಾನು ಹಾಕ್ಬಿಟ್ಟು ಮಾಡಬೇಕು ಅನ್ನೋ ಉದ್ದೇಶ ನನಗೆ ಯಾವತ್ತೂ ಬಂದಿಲ್ಲ, ಮುಂದಕ್ಕೂ ನಾನು ಆ ಕೆಲಸ ಮಾಡಲ್ಲ ಸರ್. ಯಾಕೆಂದರೆ ನನ್ನ ಕಲೆಗೆ ಅವಾಗ ಬೆಲೆನೇ ಇರಲ್ಲ ಸರ್. ಎಷ್ಟು ಸಿನಿಮಾ ಅಂತ ನಾನು ದುಡ್ಡು ಹಾಕ್ಬಿಟ್ಟು ಮಾಡೋಕ್ಕಾಗತ್ತೆ ಹೇಳಿ. ಈ ಸಂದರ್ಭದಲ್ಲಿ ಈ ಟೈಮಲ್ಲಿ ನನಗೆ ಒಬ್ಬರು ಚಂದ್ರಮೌಳಿ ಅಂತ ಒಬ್ಬರು ಡೈರೆಕ್ಟ್ರು ಸಿಗ್ತಾರೆ, ಅವ್ರು KGF ರೈಟ್ರ್ ಆಗಿರ್ತಾರೆ. ಅಲ್ಲಿಂದ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾರೆ, ನಾಗರಾಜ್ ಭದ್ರಾವತಿ ಅಂತ, ಮಹೇಶ್ ಅಂತ, ದೇವು ಅಂತಂದ್ಬಿಟ್ಟು 3 ಜನ ಫ್ರೆಂಡ್ಸು. ಅವರು ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ ಇರ್ತಾರೆ. ಆ ಸಮಯದಲ್ಲಿ ನಾನು ಪರಿಚಯ ಆಗ್ತೀನಿ, ಡೈರೆಕ್ಟ್ರು ಪರಿಚಯ ಆಗ್ತಾರೆ. ಅಂದರೆ ಒಂದು ಪ್ರಕೃತಿನೇ 3 ಜನನೂ ಒಂದು ಮಾಡುತ್ತೆ. ಅಲ್ಲಿಂದ ದಿಲ್ಮಾರ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಸರ್. ಮಧ್ಯದಲ್ಲಿ ನಂದು ಕೈ ಫ್ರ್ಯಾಕ್ಚರ್ ಆಗುತ್ತೆ, ಲಾಕ್ಡೌನ್ ಆಗುತ್ತೆ, ಸ್ವಲ್ಪ ಅದು ಇದು ಇರುತ್ತಲ್ವ ಸಿನಿಮಾ ಅಂತಂತಂದರೆ. ಹೊಸಬ್ರುಗಳಂದರೆ ಹೇಗೆ ಮಾತಾಡ್ತಾರೆ, ಹೊಸಬ್ರ ಜೊತೆಗೆ ಸಿನಿಮಾ ಮಾಡ್ತಾರೆ ಅಂದರೆ ಪ್ರೊಡ್ಯೂಸರ್ಗಳು ಪಾಪ ಹೇಗೆ ಇದು ಮಾಡ್ತಾರೆ, ಎಲ್ಲ ಥರನೂ ಎಲ್ಲ ಪಾದಯಾತ್ರೆಗಳ್ನು ಎಲ್ಲ ಸ್ಟ್ರಗಲ್ಗಳ್ನು ದಾಟಿ ಇವತ್ತು ಫೈನಲಿ ರಿಲೀಸ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀವಿ ಸರ್. ಈ ಸಿನಿಮಾ ಅಂದ್ರೆ ನೀವು ಎಷ್ಟು ಮಟ್ಟಿಗೆ ನಿಮ್ಮನ್ನ ಜನ ಪ್ರೀತಿಸ್ತಾರೆ ಅನ್ನೋದಕ್ಕೆ ಒಂದೊಳ್ಳೆ ಚೆನ್ನಾಗಿ ಟ್ರೈಲರ್ ರೀಚ್ ಆಗ್ತಾ ಇದೆ. ಮತ್ತೊಂದು, ನೀವು ಮೊದಲು ಈ ಈವೆಂಟ್ ಮಾಡಿದ್ರಲ್ಲ, ಈವೆಂಟಿಗೆ ಬಂದ ಗೆಸ್ಟೇ ನಿಮ್ಮ ಮೊದಲನೇ ಸಿನಿಮಾ ಬಂದ್ರಲ್ಲ, ನಿಮ್ಮ ಅವರ ಬಾಂಧವ್ಯ ಹೆಂಗೆ ಸರ್? ಅದೇ ನಾವು ಹೇಳ್ತೀವಲ್ಲ, ನಾವು ಹೊಂದ್ಕೊಂಡ್ರೆ ನಮ್ಗೆ ಆಗಲ್ಲ, ನಾವು ಹೊಂದ್ಕೊಂಡೇ ಇರಲ್ಲ, ಅವರೆಲ್ಲ ನನಗೆ ಆಗ್ತಾರೆ. ಈ ಸಂದರ್ಭದಲ್ಲಿ ನಾನು ಧ್ರುವ ಅವ್ರ ಬಗ್ಗೆ ನಾನು ತುಂಬ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಹೋಗಿ ಅವ್ರ ಮನೆಗೂ ಕರೆದಿಲ್ಲ ಸರ್. ನಾನು ಬನ್ನಿ ನನ್ನ ಟ್ರೈಲರ್ ಲಾಂಚ್ ಮಾಡಿ ಅಂತ ಒಂದು ಮೆಸೇಜಲ್ಲಿ ಕರಿತೀನಿ ಸರ್, ಹಿಂಗೆ ಟ್ರೈಲರ್ ಲಾಂಚ್ ಇದೆ ಮಾಡಿಕೊಡಿ ಬಂದು ಅಂತಂದ್ಬಿಟ್ಟು. ಅವರು ಹಿಂದೆ ಮುಂದೆ ಏನೂ ನೋಡಲ್ಲ ಸರ್. ಆಯಿತು ಬರ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಬಂದರು, ಅದೇ ಥರ ಮಾಡಿಕೊಟ್ರು. ಇವಾಗ ಸಿನಿಮಾ ನೋಡ್ತೀನಿ ಅಂತಲೂ ಹೇಳಿದ್ದಾರೆ. ಅದೇ ಥರ ಶಿವಣ್ಣವರು ನಾನು ಕೇಳಿಲ್ಲ, ಅವ್ರಿಗೆ ಸಿನಿಮಾ ಮಾಡಿರೋದು ಗೊತ್ತಾಗುತ್ತೆ. ಅವರು ನನ್ನಿಂದ ಏನು ಸಪೋರ್ಟ್ ಬೇಕು ಹೇಳೋ, ನಾನು ಹಿಂಗೆ ಮಾಡ್ತೀನಿ, ತುಂಬ ಕಷ್ಟಪಟ್ಟಿದ್ಯಾ, ನೀವು ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಅವರೂ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಮುರಳಿ ಸರ್ ಆಗಿರ್ಬೋದು, ಅವರೂ ಒಂದು ಫೋನ್ ಕಾಲಿಗೆ ಇದು ಮಾಡಿಬಿಟ್ಟು ಸಾಂಗ್ ಲಾಂಚ್ ಮಾಡಿಕೊಟ್ರು.
ವಿಜಯ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು ಸರ್. ಅವರು ನನ್ನ ಸಿನಿಮಾ ಸ್ಟಾರ್ಟ್ ಆದಾಗ ನಾನು ಅವ್ರಿಗೆ ಹೇಳಿದ್ದೆ, ಈಗ ಸಿನಿಮಾ ಮಾಡ್ತಿದ್ದೀನಿ ಅಂತ. ಅವ್ರಿಗೆ ತೋರಿಸಿದ್ದೆ, ಟೀಸರ್ ತೋರಿಸಿದ್ದೆ. ತುಂಬ ಇಷ್ಟಪಟ್ಟಿದ್ರು ಅವರು ಟೀಸರ್ನ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೋ, ನಾನೇನು ಬೇಕು ನಿಂಗೆ ಸಪೋರ್ಟ್ ಮಾಡ್ತೀನಿ ಈ ಸಿನಿಮಾಗಂತ ಅವರು ತುಂಬ ಖುಷಿಯಿಂದ ಹೇಳಿದರು ಸರ್. ಅವರು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಸರ್ ಸಿನಿಮಾಗೆ. ಅದೇ ಸರ್ ಹೇಳ್ತೀವಲ್ಲ, ಒಂದು ನೇಚರು, ಆ ಒಂದು ವಿಷಯ ಸರಿ ತಂದಾಗ ನೇಚರ್ ಎಲ್ಲರೂ ಒಗ್ಗೂಡಿಸುತ್ತೆ. ಅದು ನಾನು ಯಾವುದೂ ಏನು ಅಂದ್ಕೊಂಡಿಲ್ಲ ಸರ್. ನಾನು ನನ್ನ ಕತೆ ಚೆನ್ನಾಗಿತ್ತ, ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ, ನಮ್ಮ ವಿಷಯ ಚೆನ್ನಾಗಿತ್ತಂದರೆ ಜನ ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಅಂತಂದರೆ ಅದನ್ನು ತಿರಸ್ಕಾರ ಮಾಡ್ತಾರೆ ಅಂತ ನಂಬಿದ್ದೀವಿ. ಟೀಮ್ ಎಲ್ಲರೂ ತುಂಬ ಶ್ರಮ ಹಾಕಿ ಮಾಡಿದ್ದೀವಿ, ಎಫರ್ಟ್ ಹಾಕಿದ್ದೀವಿ, ಹಾರ್ಡ್ ವರ್ಕ್ ಮಾಡಿದ್ದೀವಿ, ತುಂಬ ತುಂಬ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ, ತುಂಬ ರಿಹರ್ಸಲ್ಸ್ ಮಾಡಿದ್ದೀವಿ ಸರ್. ನಾನು ಈ ಸಿನಿಮಾ ನನ್ನ ಜೀವನದಲ್ಲಿ ತುಂಬ ಮುಖ್ಯವಾದದ್ದು ಸರ್. ಯಾಕಂದರೆ ಈ ಸಿನಿಮಾ ಎಂಡಾಗೋ ಅಷ್ಟೊತ್ತಿಗೆ ನಾನು ತುಂಬ ಕಳ್ಕೊಂಡಿದ್ದೀನಿ ಸರ್. ಪಡೆದಿರೋದು ಏನೂ ಇಲ್ಲ ಸರ್. ಈ 19 ವರ್ಷದ ಜರ್ನಿನಲ್ಲಿ ನಾನು ತುಂಬ ಕಳ್ಕೊಂಡಿದ್ದೀನಿ. ಪರ್ಸ್ನಲ್ ಲೈಫ್ ಕಳ್ಕೊಂಡಿದ್ದೀನಿ, ಫ್ಯಾಮಿಲಿ ಲೈಫ್ ಕಳ್ಕೊಂಡಿದ್ದೀನಿ, ಕುಟುಂಬ, ಫ್ರೆಂಡ್ಸು, ರಿಲೇಷನ್ನು, ವ್ಯವಹಾರ ತುಂಬ ಕಳ್ಕೊಂಡಿದ್ದೀನಿ ಸರ್. ಈ ಸಿನಿಮಾ ನನಗೆ ತುಂಬ ಇಂಪಾರ್ಟೆಂಟ್ ಸರ್. ಈ ಸಂದರ್ಭದಲ್ಲಿ ಅಂದರೆ ನೋಡಿ, ಮೊದಲು ನಿಮ್ಮ ಅಮ್ಮವ್ರಿಗೆ ಹೇಳಿದ, ಅಮ್ಮ ಇಲ್ಲಮ್ಮ ನಾನು ಸಿನಿಮಾದಲ್ಲೇ ಮಾಡಬೇಕು ಅಂತ. ಈ ಟೈಮಲ್ಲಿ ಅವ್ರ ಇಷ್ಟ ಆನಂದ ಪಡ್ತಿದ್ರ ಅಲ್ವಾ? ನಿಜ ಸರ್. ಅಂದರೆ ನಾವು ಹಳ್ಳಿ ಅಲ್ಲ ಸರ್. ಅಂದರೆ ಅವ್ರಿಗೆ ನನ್ನ ಮಗ ಏನೋ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಅವತ್ತಿಂದ ಇತ್ತು ಸರ್. ತೋರ್ಸಕ್ಕೊಂದು ಏನು ಮಾಡ್ತಾನೆ, ಎಲ್ಲಿ ತೋರ್ಸಕ್ಕೆ ನಾನು ಅವರು ಎಷ್ಟೋ ಸರಿ ಕೇಳಿದರು ಸರ್ ನನಗೆ, ಎಲ್ಲೋ ಒಂದಿನೂ ಟಿ ವಿಲಿ ಬಂದಿಲ್ಲ ನೀನು ಅಂತಂದರು. ಇಲ್ಲಮ್ಮ ಬರ್ತೀನಿ ಅಂತಿದ್ದೆ. ಅವರು ಇದ್ದಾಗ ನಾನು ಅದನ್ನು ಮಾಡೋಕ್ಕಾಗಲಿಲ್ಲ. ಇವತ್ತು ಜೊತೆಲೇ ಇದ್ದಾರೆ, ಅವರ ಆಶೀರ್ವಾದ ನನಗಿದ್ದೇ ಇದೆ ಸರ್. ನನ್ನ ವೈಫ್ ನನಗೆ ಯಾವಾಗಲೂ ಹೇಳ್ತಾರೆ, ನಿನ್ನ ಕೆಲಸ, ಅಮ್ಮ ಹೇಳಾರಲ್ವ, ನಿನ್ನ ಕೆಲಸ ನೀನು ಮಾಡು, ಅಮ್ಮ ಎಲ್ಲಿದ್ರು ನೋಡ್ತಾರೆ ಅಂತೇಳಿ. ನನ್ನ ಫ್ಯಾಮಿಲಿ, ನಮ್ಮ ತಂದೆನೂ ಅಷ್ಟೇ. ಎಷ್ಟೋ ಸರಿ ನನ್ನ ತಂದೆನೂ ಕೇಳ್ತಾರೆ, ಏನೋ ಮಾಡಿದ್ದೀನಿ, ಸಿನಿಮಾ ಮಾಡ್ತೀನಿ ಅಂತೀಯ, ಎಲ್ಲಿ ಬರಲಿಲ್ಲ, ತೋರಿಸು ಒಂದ್ಸಲಿ ಅಂತ ಹೇಳ್ತಾರೆ. ತೋರಿಸ್ತೀನಿ ಸರ್, ಖಂಡಿತ ಗೆದ್ದೇ ಗೆಲ್ತೀನಿ ಸರ್. ಆ ನಂಬಿಕೆ ಇದೆ ನನಗೆ. ಯಾಕಂದರೆ ತುಂಬ ಪ್ರಾಮಾಣಿಕವಾಗಿ ಶ್ರಮ ಹಾಕಿದ್ದೀನಿ. ಅದಕ್ಕೆ ಆ ಕೆಲಸಕ್ಕೆ ಏನು ಬೇಕೋ ನಾನು ಅಷ್ಟು ಎಫರ್ಟ್ ಹಾಕಿದ್ದೀನಿ. ನಾನು ಶುರುವಿನಲ್ಲಿ ಒಂದು ಮಾತು ಹೇಳ್ದೆ, ಜೀವನ ದಡ ಇದ್ದಂಗೆ, ಅಲೆಗಳು ಬಂತವೆ ಹೋಗ್ತಿರ್ತವೆ ಕಷ್ಟಗಳ ಥರ. ಆದರೆ ಆ ಅಲೆಗಳಲ್ಲದೆ ದೊಡ್ಡ ಹಡಗೇ ಬಂದು ನಿಲ್ಲೋದಕ್ಕೆ ನಾವೊಂದು ಬಂದರೆ ಆಗಿರ್ಬೇಕು. ಆ ಥರ ಬದುಕ್ತಾ ಇದ್ದೀರಾ, ಒಳ್ಳೇದಾಗಲಿ ನಿಮಗೆ. ಸಿನಿಮಾ ಯಶಸ್ಸು ಅಥವಾ ಗೆಲುವು ಅನ್ನೋದಕ್ಕಿಂತ ನೀವು ಇಲ್ಲಿ ತನಕ ಬಂದು ನಿಂತಿರಲ್ಲ, ನೀವು ಅನ್ಕೊಂಡಿದ್ದು ಮಾಡಿದ್ರಲ್ಲ, ಅದೇ ದೊಡ್ಡ ಯಶಸ್ಸು. ಮುಂದೆ ದೇವ್ರ ಇಚ್ಛೆ ಅದು. ಒಳ್ಳೇದಾಗಲಿ ಸರ್. ಪ್ರಯತ್ನ ಸಾಗುತ್ತಲೇ ಇರಲಿ. ಎಲ್ಲಿ ಕಳ್ಕೊಂಡಿದ್ರೋ ಅದೆಲ್ಲ ಮತ್ತೆ ಅಲ್ಲಲ್ಲೇ ಪಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಸಖತ್ ಫ್ಯಾಂಟಾಸ್ಟಿಕ್ ಜರ್ನಿ ನಿಮ್ಮದು. ಇಷ್ಟೆಲ್ಲ ಸಹನೆಯಿಂದ, ಪೇಷನ್ಸ್ನಿಂದ 19 ವರ್ಷ ರೀಕಾಲ್ ಮಾಡ್ಕೊಂಡ್ರಲ್ಲ. ಲವ್ ಯು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಚುವೇಶನ್ವರೆಗೂ ಬರೋದಕ್ಕೆ ನನ್ನ ಜೊತೆಯಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ, ಹಿಂದೋ ಮುಂದೋ ನನಗೆ ಕೆಲವೊಂದು ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ. ನನ್ನ ಜೊತೇಲಿ ಇದ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ನಾನು ಕೆಳಗಡೆ ಬಿದ್ದಾಗ ನನ್ನ ಜೊತೇಲಿ ನಿಂತಿದ್ದಾರೆ. ನನ್ನ ವೈಫ್ ಆಗಿರ್ಬೋದು, ಇನ್ನೊಂದು ಕೆಲವೊಂದು 4-5 ಜನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಕಳ್ಕೊಂಡಾಗಲೂ ನನ್ನ ಜೊತೇಲಿ ನಿಂತಿದ್ದಾರೆ. ಮತ್ತು ಮೀಡಿಯಾ ನಾನು ಯಾವತ್ತೂ ಕೈ ಬಿಟ್ಟಿಲ್ಲ. ಕೆಲವೊಂದು ಚಾನಲ್ಗಳು ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ನಾನೆಲ್ಲ ಕಳ್ಕೊಂಡಾಗ ನನಗೆ ಅನ್ನ ಕೊಟ್ಟಿದೆ, ಕೆಲಸ ಕೊಟ್ಟಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲಸ ಕೊಟ್ಟಿದೆ. ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕೆಲಸ ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಸರ್. ಇವತ್ತು ನಾನು ನಿಮ್ಮ ಎದುರುಗಡೆ ಕುಂತಿದ್ದೀನಿ ಅಂದರೆ ನನ್ನ ಪ್ರಾಮಾಣಿಕ ಪ್ರಯತ್ನ ನನಗೆ ಇಲ್ಲಿವರೆಗೂ ಕುಣಿಸಿದೆ. ಸಿನಿಮಾ 100% ಜನಕ್ಕೆ ಇಷ್ಟ ಆಗುತ್ತೆ. ಇಷ್ಟ ಆದರೆ 4 ಜನಕ್ಕೆ ಹೇಳಿ ಸಪೋರ್ಟ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ ನಾನು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ, ಎಫರ್ಟ್ ಹಾಕಿದ್ದೀವಿ. ಪ್ರತಿಯೊಬ್ಬರು ಕರ್ನಾಟಕದ ಜನತೆ ಸಿನಿಮಾನ ನೋಡಿ ನಮ್ಮಂಥ ಕನಸು ಹೊತ್ಕೊಂಬರ್ತಕ್ಕಂಥ ಕಲಾವಿದರಿಗೆ ಹರಿಸಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಹರಿಸ್ತಾರೆ ಸರ್. ಒಳ್ಳೇದಾಗತ್ತೆ ನಿಮಗೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ನೋಡಿದ್ರಲ್ಲ ಆತ್ಮೀಯ ಕನ್ನಡಿಗರೇ, ಒಬ್ಬ ಸಾಧಕನ ಜೀವನ ಎಷ್ಟು ಕಲ್ಲು ಮುಳ್ಳಿನಿಂದ ತುಂಬಿಕೊಂಡಿರುತ್ತೆ. ಮತ್ತು ಇವತ್ತು ಬಂದ ಕಷ್ಟ, ನಾಳೆ ಬರುವ ಸುಖ, ನಾಡಿದ್ದೇನಾಗತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ನಾವು ನಡೀತಾ ಇರಬೇಕು, ಎಲ್ಲದನ್ನ ಎದುರಿಸ್ತಾ ಇರಬೇಕು ಅಂತ ಹೇಳಿ ಇವ್ರ ಕಥೆಯನ್ನ ಕೇಳಿದಾಗ ನನಗೆ ಅನಿಸಿದ್ದು. ನಿಮಗೇನು ಅನಿಸ್ತು? ದಯಮಾಡಿ
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಿ ನಿಮ್ಮ ಆತ್ಮೀಯ ಕನ್ನಡಿಗ ಶ್ರೀಧರ್ ಶಿವಮೊಗ್ಗ.